ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಈಗ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇರೋದು ಒಂದೇ ಒಂದು ಮಾತು, ಅಬ್ಬಾ ಏನ್ ಬಿಸಿಲು, ಏನ್ ಶೆಕೆ, ಎಷ್ಟು ದಗೆ ಅಂತ. ಮನೆಯೊಳಗೆ ಫ್ಯಾನ್ AC ಇಲ್ಲದೆ ಇರೋಕೇನೆ ಆಗ್ತಾ ಇಲ್ಲ, ಇನ್ನು ಹೊರಗಡೆ ಒಂದು 5 ನಿಮಿಷ ಓಡಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಬಿಸಿಲು. ಹಾಗೆ ತುಂಬಾನೇ ಸುಸ್ತಾಗ್ತಾ ಇದೆ. ಹಾಗಾದ್ರೆ ಈ ಬಿರು ಬೇಸಿಗೆಯಲ್ಲಿ ನಾವು ತಂಪಾಗಿರೋದು ಹೇಗೆ? ಮಕ್ಕಳು ಹಾಗೂ ವೃದ್ಧರು ಯಾವ ರೀತಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು? ಹೈಡ್ರೇಷನ್ ಎಷ್ಟು ಮುಖ್ಯ? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ ರಣ ಬಿಸಿಲು, ಹೀಟ್ ಸ್ಟ್ರೋಕ್. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾನೆ ಇದೆ. ಬೆಂಗಳೂರಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಈಗ ನೀವು ನಾರ್ತ್ ಕರ್ನಾಟಕ ಸೈಡ್ ಹೋದ್ರಂತೂ ಕಲಬುರಗಿಯಲ್ಲಿ 40+ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರಲ್ಲಿ ಬೇಸಿಗೆಯ ತಾಪ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸ್ ಬೇಡವೇ ಬೇಡ. ಬಿಸಿಲ ಝಳದಿಂದ ಹೀಟ್ ಸ್ಟ್ರೋಕ್ ಆಗುವಂತಹ ಎಲ್ಲ ಆತಂಕ ಶುರುವಾಗ್ತಾ ಇದೆ. ಅತಿಯಾದ ಶಾಖದಿಂದ ದೇಹದ ಉಷ್ಣತೆ ಏರಿಕೆ ಆಗ್ತಾ ಇದೆ. ಹಾಗೆ ಉಷ್ಣತೆ ಏರಿಕೆಯಿಂದ ಹೀಟ್ ಸ್ಟ್ರೋಕ್ ಉಂಟಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಬೆಂಗಳೂರಲ್ಲಿ ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಇದು ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಒಂದು 5 ನಿಮಿಷ ಎಲ್ಲೋ ಒಂಚೂರು ಹೊರಗಡೆ ಹೋದ್ರೂ ಸಾಕು, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಯಾವಾಗ ವಾಪಸ್ ಮನೆಗೆ ಹೋಗ್ತೀವೋ ಅಂತ ಕಾಯ್ತಾ ಇರ್ತೀವಿ. ಬಿಸಿಲ ಝಳದಿಂದ ಹೀಟ್ ಸ್ಟ್ರೋಕ್ ಆಗುವಂಥ ಆತಂಕ ಶುರುವಾಗ್ತಾ ಇದೆ. ಅತಿಯಾದ ಶಾಖದಿಂದ ದೇಹದಲ್ಲಿ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ಉಷ್ಣತೆ ಏರಿಕೆಯಿಂದ ಹೀಟ್ ಸ್ಟ್ರೋಕ್ ಆಗುವಂತಹ ಸಂಭವ ಕೂಡ ಇದೆ. ಹೀಗಾಗಿ ವೃದ್ಧರಾಗಿರ್ಬೋದು ಅಥವಾ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ಮನೆ ಮಗು ಮಂಕಾದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಏನೋ ಒಂದು ವಿಚಾರಕ್ಕೆ ಬೇಜಾರಾಗಿದ್ದಾನೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅವನಿಗೆ ಆ ಥರ ಆಗ್ತಾ ಇದೆ? ಅವನಿಗೆ ಸುಸ್ತಾಗ್ತಾ ಇದೆ, ಈ ಬಿಸಿಲಿನಿಂದ ಮನೆ ಒಳಗೇನೆ ಇರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂತ ನೀವು ಆ ಕಡೆ ಗಮನ ಹರಿಸಲೇಬೇಕಾಗುತ್ತೆ. ಹಾಗೆ ಸುಸ್ತಾಗಿ ಪದೇ ಪದೇ ಮಲಗ್ತಾ ಇದ್ರೂ ಕೂಡ ನೀವು ಎಚ್ಚರವನ್ನು ವಹಿಸಲೇಬೇಕು. ಏಕೆಂದರೆ ಬೇಸಿಗೆ ಈ ಬಾರಿಯ ಬೇಸಿಗೆ ಬೇರೆ ರೀತಿ ಅಲ್ಲ. ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಂದು 5 ನಿಮಿಷ ಹೊರಗಡೆ ಹೋದರೂ ಕೂಡ ಆಗ್ತಾನೇ ಇಲ್ಲ ಜನರಿಗೆ. ಹಾಗೆ ಮನೆಯೊಳಗೂ ಇರೋದಕ್ಕೆ ಫ್ಯಾನ್ ಹಾಗೂ AC ಇಲ್ಲದೇನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾದಂಥ ಸಿಚುವೇಶನ್ ಇದೆ. ಬೆಂಗಳೂರಲ್ಲಿ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. 2025ಕ್ಕಿಂತ ತಾಪಮಾನ 4 ಡಿಗ್ರಿ ಹೆಚ್ಚಳವಾಗಿದೆ. ಜೊತೆಗೆ ಎಲ್ಲವೂ ಕೂಡ ಎಕ್ಸ್ಟ್ರೀಮ್. ಒಂದು ಕಡೆ ಮಳೆ ಬಂದರೆ ಮಳೆನೂ ಎಕ್ಸ್ಟ್ರೀಮ್, ಚಳಿ ಆದರೆ ಚಳಿನೂ ಎಕ್ಸ್ಟ್ರೀಮ್. ಹಾಗೆ ಬೇಸಿಗೆ ಅಂತ ಬಂದರೆ ಇಲ್ಲಿ ಬಿಸಿಲು ಕೂಡ ಎಕ್ಸ್ಟ್ರೀಮ್. ಅಂದರೆ ಒಂದು ಕಡೆ ನೇಚರೇ ಎಕ್ಸ್ಟ್ರೀಮ್ ಆಗ್ತಾ ಇದೆಯಾ, ಅಥವಾ ನಮ್ಮ ಬಾಡಿಯಲ್ಲಿ ಇದನ್ನೆಲ್ಲ ತಡ್ಕೊಳ್ಳುವಂತಹ ಶಕ್ತಿ ಕಮ್ಮಿ ಆಗ್ತಾ ಇದೆಯಾ, ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆಯಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. 2025ಕ್ಕಿಂತ ತಾಪಮಾನ 4 ಡಿಗ್ರಿ ಈ ಬಾರಿ ಹೆಚ್ಚಳವಾಗಿದೆ. ಪೋಷಕರಿಗೆ ವೈದ್ಯರು ಕೆಲವೊಂದಿಷ್ಟು ಎಚ್ಚರಿಕೆಯನ್ನು, ಟಿಪ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಇದು ಕೇವಲ ನಮ್ಮ ಫಿಸಿಕಲ್, ನಮ್ಮ ದೈಹಿಕ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಬದಲಿಗೆ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮೇಲೂ ಕೂಡ, ಅಂದರೆ ಒಂದು ರೀತಿ ಕಿರಿಕಿರಿ, ಯಾವಾಗಲೂ ಸಿಟ್ಟು, ಇರಿಟೇಷನ್, ಈ ರೀತಿಯಾದಂಥ ಒಂದಿಷ್ಟು ಬಿಹೇವಿಯರ್ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಹಾಗೆ ಚರ್ಮ ಕೆಂಪಾಗೋದಾಗಿರ್ಬೋದು, ಅಲ್ಲಲ್ಲಿ ತಲೆ ಸುತ್ತಿ ಬೀಳೋದಾಗಿರ್ಬೋದು, ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಏನೋ ಬೇಸ್ಗೆ ಸುಸ್ತಾಗಿದೆ, ಅದಕ್ಕೆ ತಲೆ ಸುತ್ತು ಬಿದ್ದಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಇದು ಹೀಟ್ ಸ್ಟ್ರೋಕು ಕೂಡ ಕಾರಣವಾಗಬಹುದು. ಹೀಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಏನು ಈ ಹೀಟ್ ಸ್ಟ್ರೋಕ್ ಅಂತ ನಾನು ಆಗಲೇ ಹೇಳಿದೆ. ಈ ಹೀಟ್ ಸ್ಟ್ರೋಕ್ ಅಂದರೆ ಏನು, ಇದರ ಸಿಂಪ್ಟಮ್ಸ್ ಏನೇನು ಅಂತ ನೋಡ್ತಾ ಹೋಗೋದಾದ್ರೆ, ಅಧಿಕ ದೇಹದ ಉಷ್ಣತೆ, ಅಂದರೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ಗಿಂತ ಹೆಚ್ಚಾಗಿರುತ್ತೆ. ನಮ್ಮ ದೇಹದ ಟೆಂಪ್ರೇಚರ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಹಾಗೆ ಅದಕ್ಕಿಂತ ಹೆಚ್ಚಿನ ಜ್ವರ ಕಾಣಿಸಿಕೊಳ್ಳುತ್ತೆ. ಇದು ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು. ಹಾಗೆ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆ, ನಾನು ಆಗಲೇ ಹೇಳ್ದಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಿಟ್ಟು ಬರೋದು, ಕಿರಿಕಿರಿ ಆಗೋದು, ಮಾತಲ್ಲಿ ತೊದಲಿಸೋದು, ಫಂಬಲ್ ಮಾಡೋದು, ಅಥವಾ ಕಿರಿಕಿರಿ, ಗೊಂದಲ, ಏನು ಡಿಸಿಷನ್ ತಗೋಬೇಕು, ಇಲ್ಲಿಗೆ ಹೋಗಬೇಕಾ ಬೇಡವಾ, ಈ ರೀತಿಯಾದಂಥ ಗೊಂದಲಗಳು. ಹಾಗೆ ಪ್ರಜ್ಞೆ ತಪ್ಪೋದು, ಜೊತೆಗೆ ದಿಢೀರ್ ಅನಾರೋಗ್ಯ. ಬೆಳಿಗ್ಗೆ ಚೆನ್ನಾಗೇ ಇತ್ತು ಮಗು, ಬಟ್ ಸಂಜೆ ಆಗ್ತಾ ಇದ್ದಂತೆ ಯಾಕೋ ಮಂಕಾಗಿದೆ, ಮಲಗ್ತಾನೆ, ಈ ರೀತಿಯಾದಂತಹ ಚೇಂಜಸ್ಗಳು. ಹಾಗೆ ದೇಹದಿಂದ ಬೆವರು ಬರದಿರೋದು. ಯಾಕಂದರೆ ಬೆವರೋದು ಒಳ್ಳೆಯದು ಅಂತ ಹೇಳ್ತಾರೆ, ಆದರೆ ಒಮ್ಮೊಮ್ಮೆ ಶೆಕೆ ಆಗ್ತಾ ಇರುತ್ತೆ, ಆದರೆ ಬೆವರು ಬರ್ತಾ ಇರಲ್ಲ. ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಹೀಟ್ ಸ್ಟ್ರೋಕ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ಚರ್ಮ ಬಿಸಿ ಆಗುತ್ತೆ, ಹಾಗೆ ಡ್ರೈ ಆಗಿರೋ ಥರ ಫೀಲ್ ಅನಿಸುತ್ತೆ. ಹಾಗೆ ವಾಕರಿಕೆ ಆಗಿರ್ಬೋದು, ವಾಂತಿ,
ಹೊಟ್ಟೆ ಕೆಡೋದು, ಏನೋ ಆಸೆ ಆಗುತ್ತೆ ಏನೋ ತಿನ್ನಬೇಕು ಅಂತ, ಬಟ್ ಅದನ್ನ ತಿನ್ನಬೇಕು ಅಂತ ಅನ್ಸಲ್ಲ, ಹತ್ರ ತಂದಾಗ ಅದು ಸ್ಮೆಲ್ ನೋಡಿದ್ರೆ ನಾವು ವಾಮಿಟ್ ಬರೋ ಥರ ಸೆನ್ಸೇಷನ್ನು, ಈ ರೀತಿಯಾದಂಥ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಇರುತ್ತೆ. ಹಾಗೆ ವೇಗದ ಉಸಿರಾಟ ಮತ್ತು ಹೃದಯ ಬಡಿತ ಕೂಡ ಹೆಚ್ಚಾಗುತ್ತೆ, ಹಾರ್ಟ್ ಬೀಟ್ ಫಾಸ್ಟ್ ಆಗಿರುತ್ತೆ. ಹಾಗೆ ನಾವು ಉಸಿರಾಡೋದು ಕೂಡ ಫಾಸ್ಟ್ ಆಗಿ ನಾವು ಇನ್ಹೇಲ್ ಎಕ್ಸೇಲಿಂಗ್ ಮಾಡ್ತಾ ಇರ್ತೀವಿ, ಬ್ರೀದಿಂಗ್. ಸೊ ಇದೆಲ್ಲವೂ ಕೂಡ ಹೀಟ್ ಸ್ಟ್ರೋಕ್ನ ಸಿಂಪ್ಟಮ್ಸ್. ಹೀಗಾಗಿ ಈ ರೀತಿಯಂಥ ಲಕ್ಷಣಗಳು ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಕಂಡು ಬಂದರೆ ಅಥವಾ ನಿಮ್ಮ ಮಕ್ಕಳಲ್ಲಿ ಈ ರೀತಿಯಾದಂಥ ಲಕ್ಷಣಗಳು ಕಂಡು ಬಂದರೆ ದಯಮಾಡಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇದು ಹೀಟ್ ಸ್ಟ್ರೋಕ್ನ ಲಕ್ಷಣಗಳು ಕೂಡ ಆಗಿರಬಹುದು. ಇನ್ನು ದಾಖಲೆಯ ತಾಪಮಾನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ವರ್ಷ ಬೆಂಗಳೂರಲ್ಲಿ ಮಾರ್ಚ್ನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಹಾಗೆ ಸರಾಸರಿ ಇದು. ಹಾಗೆ ಏಪ್ರಿಲ್ನಲ್ಲಿ ಸರಾಸರಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ರೆಕಾರ್ಡ್ ಆಗಿದೆ. ಹಾಗೆ 2017ರಲ್ಲಿ ನೋಡ್ತಾ ಹೋಗೋದಾದ್ರೆ ಮಾರ್ಚ್ 8ರಂದು ಅತಿ ಹೆಚ್ಚು ಸರಾಸರಿ 37.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಇನ್ನು 1996ರಲ್ಲಿ ಮಾರ್ಚ್ 29ರಲ್ಲಿ 37.3 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಹಾಗೆ ಇನ್ನು 2016ಕ್ಕೆ ಬರೋದಾದರೆ ಏಪ್ರಿಲ್ 25ನೇ ತಾರೀಕು 39.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಹಾಗೆ 2024ರಲ್ಲಿ ಏಪ್ರಿಲ್ 29ನೇ ತಾರೀಕು 38.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಹಾಗೆ ಇನ್ನು ಹಿಂದಕ್ಕೆ ಹೋಗೋದಾದರೆ ಮೇ 1931ರಲ್ಲಿ 38.9 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಅಂದರೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಹೈಯೆಸ್ಟ್ ಯಾವಾಗ ರೆಕಾರ್ಡ್ ಆಗಿತ್ತು ಅಂತ ನೋಡ್ತಾ ಇದ್ದೀವಿ. ಹಾಗೆ 2024ರ ಮೇ 1 ಹಾಗೂ 3ರಂದು 38.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಹೀಗಾಗಿ ಈ ಬಾರಿಯೂ ಕೂಡ ಮಾರ್ಚಲ್ಲಿ ನಾವು ನೋಡಿದ್ವಿ ಸರಾಸರಿ 33 ಡಿಗ್ರಿ ಸೆಲ್ಸಿಯಸ್. ಹಾಗೆ ಏಪ್ರಿಲ್ನಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇದು ಬೆಂಗಳೂರಿಂದು. ಇನ್ನು ಕಲಬುರಗಿ ಅಂತೆಲ್ಲ ನೋಡಿದ್ರೆ ಅಲ್ಲಿ ಆಲ್ರೆಡಿ 40+ ಕ್ರಾಸ್ ಆಗಿದೆ. ಹೀಗಾಗಿ ನಾವು ನಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ವಹಿಸಬೇಕು. ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ತಜ್ಞ ವೈದ್ಯರು ಡಾಕ್ಟರ್ ಅಂಜನಪ್ಪ ಅವರಿದ್ದಾರೆ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಾಗೆ ಹಿರಿಯ ತಜ್ಞರು ಸ್ಪರ್ಶ್ ಹಾಸ್ಪಿಟಲ್ ಡಾಕ್ಟರ್ ಶ್ರೀನಾಥ್ ಅವರಿದ್ದಾರೆ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ಸಮಾಜ ಸೇವಕಿ ಅಂಜನಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಡಾಕ್ಟರ್ ನಿಮ್ಮಿಂದ ಶುರು ಮಾಡೋದಾದ್ರೆ, ನಾನು ಆಗಲೇ ಹೇಳಿದಾಗ ಯಾರನ್ನೇ ಕೇಳಿ ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಬಾಯಾರಿಕೆ ಅಂತ ಹೇಳ್ತಾ ಇರ್ತಾರೆ. ಮೊದಲನೇದಾಗಿ ಈ ಬಿಸಿಲು ಅಥವಾ ಈ ಬೇಸಿಗೆ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಅಮ್ಮ, ಇದು ಲೋಕಾರೂಢಿ. ಯಾವುದೇ ಸೀಸನ್ನಾಗೆ ಜನ ಅಯ್ಯೋ ತುಂಬಾ ಚಳಿ, ಅಯ್ಯೋ ತುಂಬಾ ಮಳೆ, ಅದು ಮಾತಾಡೋದು ಕಾಮನ್. ಮಾರ್ಚ್ ಇಂದ ಜೂನ್ ವರೆಗೂ ಬೇಸಿಗೆ ಕಾಲ. ನಮ್ದು ಋತುಗಳ ದೇಶ, ಹಾಗಾಗಿ ಋತುಗಳು ಇದ್ದೇ ಇರ್ತವೆ. ಬಟ್ ನೀವು ಅವಲೇ ಹೇಳ್ದಂಗೆ ನಮ್ಮ ಮೂವರ ಡಿಸ್ಕಷನ್ ನಲ್ಲಿ ಎಲ್ಲೋ ಒಂದ್ ಕಡೆ ಇನ್ಫಾರ್ಮೇಶನ್ ಕೊಡೋಣ, ಬಟ್ ಎದ್ರಿಕೆ ಬೇಡ ಅಂತ. 36 ಡಿಗ್ರಿಗೆಲ್ಲ ಎದುರು ಬಿಟ್ರೆ, ನಾನು MBBS ಹೋದಾಗ ಬಳ್ಳಾರಿ ಮೆಡಿಕಲ್ ಕಾಲೇಜ್ 46 ಡಿಗ್ರಿ ಒಳಗೆ ನಾವು ಬದುಕಿ ಬಂದವರು. ಸೊ ಮಾತಾಡ್ತಾ ಒಂದು ನನ್ನ ಮಿತ್ರರು ಹಾಕ್ದಂಗೆ ವೈಟ್ ಶರ್ಟ್ ಹಾಕೋಬೇಕು, ನಂತರ ಯಾರು ದಯವಿಟ್ಟು ಸೂಟ್ ಹಾಕೊಂಡು ಓಡಾಡ್ಬೇಡಿ ಬೆಂಗಳೂರಿನಲ್ಲಿ. ನಿಜವಾಗ್ಲೂ ಬೇಸಿಗೆಯ ತಾಪ, ಅದರೊಳಗಾಗಿ ಮಕ್ಕಳಲ್ಲಿ ನೀವು ತಿಳಿಸ್ದಂಗೆ, ಹಿರಿಯರಲ್ಲಿ, ಪ್ರೆಗ್ನೆಂಟ್ ವುಮನ್ನಲ್ಲಿ, ಸೊ ಆಲ್ರೆಡಿ ಬೇರೆ ಸಕ್ಕರೆ ಕಾಯಿಲೆ ಅಥವಾ ಕ್ಯಾನ್ಸರ್ ಅವರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಸೊ ಟೆಂಪ್ರೇಚರು 36 ಡಿಗ್ರಿ ಇವಾಗ ಮಾಡಿ. ಬಟ್ ಒಂದಂತೂ ತಿಳ್ಕೊಬೇಕು, ನಾವು ವೈದ್ಯರಾಗಿ ಒಂದು ಮಾತು ಹೇಳ್ತೀವಿ, ಹೊರಗಡೆ ಅಟ್ಮಾಸ್ಫಿಯರ್ ಬಗ್ಗೆ ನಾವು ಮಾತಾಡ್ತೀವಿ. ದರ್ ಇಸ್ ಎನ್ ಅಟ್ಮಾಸ್ಫಿಯರ್ ಇನ್ಸೈಡ್ ಅವರ್ ಬಾಡಿ, ಮಿಲಿಯು ಇಂಟೀರಿಯರ್ ಅಂತೀವಿ ನಾವು. ದೇರ್ ಇಸ್ ಹೋಮಿಯೋಸ್ಟೇಸಿಸ್. ನಮ್ಮ ದೇಹನೇ ಅದಕ್ಕೆ ಗೊತ್ತು ಹೆಂಗೆ ಅಡ್ಜಸ್ಟ್ ಆಗಬೇಕು ಅಂತ. ನೀವು ನೋಡಿ ಎಷ್ಟು ಸರಳ ಅಂದರೆ, ಬೇಸಿಗೆಯಲ್ಲಿ ಸ್ವೆಟ್ ಆಗ್ತದೆ, ಬಾಡಿ ಎಲ್ಲ ಕೂಲ್ ಆಗಲಿ ಅಂತ. ಇಟ್ಸ್ ಅ ನೇಚರ್ಸ್ ಮೆಕ್ಯಾನಿಸಮ್. ಅದೇ ಚಳಿಗಾಲದಲ್ಲಿ ಗಡ ಅಂತ ನಡುಗ್ತೀವಿ, ಯಾಕಂದರೆ ಟೆಂಪರೇಚರ್ ಆಚೆ ಹೋಗ್ದಂಗೆ ನೋಡ್ಕೋತೀವಿ. ಸೊ ಇದು ಆಗವಾಗೆ ಅದನ್ನು ಅಸಿಸ್ಟ್ ಮಾಡೋದು ನಮ್ಮ ಕೆಲಸ. ಸೊ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಬಿಸಿಲಿಗೆ ಹೋಗಬೇಡಿ. ಎಲ್ಲ ತಲೆ ಗಟ್ಟಿ ಇದೆ ಅಂತ ಬಂಡೆ ಚೆಚ್ಚಬಾರ್ದು. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಮಕ್ಕಳನ್ನು, ಸೊ ಬಿಸಿಲಿನ ಸಮಯ ಅಂದರೆ ಬೆಳಗ್ಗೆ ಒಂದು 10:30 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ಇನ್ಫ್ಯಾಕ್ಟ್ ನಾರ್ತ್ ಕರ್ನಾಟಕ ಒಳಗೆಲ್ಲ ಶಾಲಾ ಕಾಲೇಜುಗಳಿಗೆ ರಜನೂ ಕೊಡ್ತಾರೆ ಆ ಟೈಮ್ನಲ್ಲಿ. ಆಫೀಸ್ಗಳು ಕೂಡ, ನಮ್ಮ ಹಾಸ್ಪಿಟ್ಲೇ 12 ಗಂಟೆ ಮೇಲೆ OPD ಇರ್ತಿರಲಿಲ್ಲ. ಸೊ ಇವೆಲ್ಲ ಪ್ರಿಕಾಷನ್ಸ್ ಇರ್ತವೆ. ಬಟ್ ಡೆಫಿನೆಟ್ಲಿ ಬೇಸಿಗೆ ತನ್ನದೇ ಆದ ದೇಹದ ದುಷ್ಪರಿಣಾಮಗಳು ಇರ್ತವೆ. ಈ ಸ್ಟ್ರೋಕ್ ಅಂತೀವಲ್ಲ, ಅದನ್ನ ಆಮೇಲೆ ಮತ್ತೆ ಮಾತಾಡ್ತಾ ಹೇಳ್ತೀವಿ. ಇನ್ಫ್ಯಾಕ್ಟ್ 36 ಡಿಗ್ರಿಗೆಲ್ಲ ಈ ಸ್ಟ್ರೋಕ್ ಆಗಲ್ಲ. ಈ ಸ್ಟ್ರೋಕ್ ನಾವು ಇನ್ಫ್ಯಾಕ್ಟ್ ಲಕ್ಕಿಲಿ ಕರ್ನಾಟಕದಲ್ಲಿ ನಾವು ಕೇಸಸ್ ರಿಪೋರ್ಟ್ ಆಗೋದೇ ಬಹಳ ಕಡಿಮೆ. ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಡೆಲ್ಲಿ ಅಲ್ಲೆಲ್ಲ ಈ ಸ್ಟ್ರೋಕು ಡೆತ್ಸು ನೋಡ್ತೀವಿ. ಬಟ್ ನಾವು ವಿ ಆರ್ ಲಕ್ಕಿ, ನಮ್ಮ ಈ ಇದರೊಳಗೆ ಆ ರೀತಿ ಆಗಲ್ಲ.
ಬಟ್ ಟೆಂಪ್ರೇಚರ್ ಜಾಸ್ತಿ ಆದಾಗೆ ನೀವು ಆಲ್ರೆಡಿ ತಿಳಿಸ್ದಂಗೆ ಎಲ್ಲ ಒಂದು ಕಡೆ ತಲೆನೋವು ಬರೋದು, ಕಿರಿಕಿರಿ ಆಗೋದು, ಇಂಟರ್ನಲ್ ಆರ್ಗನ್ಸ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ, ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ, ಇವೆಲ್ಲವೂ ಕೂಡ ಆಗುತ್ತೆ. ಆದ್ದರಿಂದ ಎಲ್ಲೋ ಒಂದು ಕಡೆ ಎಚ್ಚರಿಕೆ, ಲೈಟಾಗಿ ತೊಗೊಳೋದು ಬೇಡ. ಬಟ್ ನಾನು ನೋಡಿಮ್ಮ, ಒಂದು ಸರಳವಾಗಿ ಹೇಳ್ಬೇಕು, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು, ಇದು ಏನಂಥದ್ದಲ್ಲ. ಆದರೂ ಕೂಡ ಎಚ್ಚರಿಕೆ, ನೆಗ್ಲೆಕ್ಟ್ ಮಾಡಬೇಡಿ, ಎಚ್ಚರಿಕೆ ವಹಿಸಿ ಅಂತ ನಮ್ಮ ತಿಳುವಳಿಕೆ ಜನರಿಗೆ. ಓಕೆ, ಇನ್ನು ಶ್ರೀನಾಥ್ ಅವರೇ, ಈಗ ಈ ಬಿಸಿಲು, ಈ ಬೇಸಿಗೆಯಿಂದ ಯಾವ್ಯಾವ ವಯಸ್ಸಿನವರಲ್ಲಿ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ? ನಮ್ಮ ಕೊಲೀಗ್ ಅವರು ಹೇಳಿದಂಗೆ, ಡಾಕ್ಟರ್ ಸರ್ ಹೇಳಿದಂಗೆ, ಪ್ರತಿ ಒಂದು ಏಜ್ ಗ್ರೂಪಲ್ಲೂ ಒಂದು ವಿಧವಾದ ನೋಡ್ಬೋದು. ಅಂದರೆ ನೀವು ಹೇಳಿದಾಗೆ ಚಿಕ್ಕ ವಯಸ್ಸಲ್ಲಿ ಇವಾಗ ಹೊರಗಡೆ ಹೋಗಿ ಆಟೋ ಆಡುವಾಗ ಈ ಡಿಹೈಡ್ರೇಷನ್ ತುಂಬ ಇವಾಗ ಬಿಸಿಲು ಕೆಳಗಡೆನೇ ಇರೋದ್ರಿಂದ ಅವರ ಒಂದು ಮೇನ್ ಪ್ರಾಬ್ಲಮ್ ಏನಂದರೆ ಈ ಎಪಿಸ್ಟಾಕ್ಸಿಸ್, ಅಂದರೆ ಬ್ಲೀಡಿಂಗ್ ಥ್ರೂ ನೋಸ್ ಅಂತ ಹೇಳ್ತೀವಿ. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಅವ್ರಿಗೆ ಗೊತ್ತಾಗಲ್ಲ ನೀರು ಯಾವಾಗ ಕುಡಿಬೇಕು, ನೀರು ಯಾವಾಗ ಕುಡಿಬಾರ್ದು ಅಂತ. ಈ ಶಾಲಾ ಕಾಲೇಜುಗಳಿಂದ ಟೀಚರ್ಸು ಬಂದು ಕೇಳ್ತಾರೆ ನಮ್ಮನ್ನು, ಸರ್ ಏನೇನು ತಿಳ್ಕೊಬೇಕು ಈ ಸಮ್ಮರ್ ಸೀಸನಲ್ಲಿ ಅಂತ. ಅದಕ್ಕೆ ಅವ್ರಿಗೆ ಹೇಳ್ತೀವಿ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದಿದೆ ಅವ್ರಿಗೆ ವಾಶ್ರೂಮ್ ಪ್ರಾಕ್ಟೀಸಸ್ ಹೇಳ್ಕೊಡ್ಬೇಕು. ಯಾಕೆಂದರೆ ನೀರು ಕುಡಿದ್ಮೇಲೆ ವಾಶ್ರೂಮ್ಗೆ ಹೋಗ್ಲೇಬೇಕು, ಅವ್ರಿಗೆ ಗೊತ್ತಾಗಲ್ಲ. ಸೊ ಎರಡನ್ನೂ ತುಂಬ ಇಂಪಾರ್ಟೆಂಟಾಗಿ ಅವ್ರಿಗೆ ಗುರುತಿಸ್ಬೇಕು ಚಿಕ್ಕ ಮಕ್ಕಳಿಗೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಡ್ರೈ ಆದಾಗ ಈ ಪಾರ್ಟ್ ಆಫ್ ದ ಬಾಡಿ, ನೋಸ್ ಈ ಪಾರ್ಟ್ ಇದೆಯಲ್ಲ, ಅದು ತುಂಬ ಬ್ಲಡ್ ಸಪ್ಲೈ ಇರೋದು ಹೈಯೆಸ್ಟ್ ನಮ್ಮ ಹೋಲ್ ಬಾಡಿಯಲ್ಲಿ. ಸೊ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ನಮ್ಮ ಕೈ ಸುಮ್ಮನೆ ಇರಲ್ಲ, ಮೂಗ್ನ ಕೀಳ್ತಾ ಇರ್ತೀವಿ. ಅದರಲ್ಲೂ ಮಕ್ಕಳು ಹೇಳ್ಕೊಡೋದಕ್ಕೆ ಬೇಕಾಗಿಲ್ಲ. ಸೊ ಅದರಿಂದ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆ ಒಂದು ಬ್ಲೀಡಿಂಗ್ ಆಗುವಾಗ ತುಂಬ ಇಂಪಾರ್ಟೆಂಟ್ ಏನಂದರೆ ಅವ್ರನ್ನ ನೇರವಾಗಿ ಕೂರಿಸ್ಬೇಕು. ಸ್ವಲ್ಪ ಕೂರಿಸಿ ಸ್ವಲ್ಪ ಲೈಟಾಗಿ ತಲೆ ಮೇಲೆತ್ತಿ ನಮ್ಮ ಎರಡು ಬೆರಳಲ್ಲಿ ಅವರು ಕಂಪ್ಲೀಟ್ ಇನ್ನು ಹಾರ್ಡ್ ಪಾರ್ಟು ಮತ್ತು ಸಾಫ್ಟ್ ಪಾರ್ಟ್ ಇವೆರಡರ ಮಧ್ಯೆ ಗಟ್ಟಿಯಾಗಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಇಟ್ಕೊಂಡಾಗ ಏನಾಗುತ್ತೆ, ಬ್ಲೀಡಿಂಗ್ ತಾನಾಗಿ ಸ್ಟಾಪ್ ಆಗುತ್ತೆ. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಮಕ್ಕಳಿಗೆ. ಅದೇ ಇವಾಗ 15-18 ಇಯರ್ಸ್ ಆದಮೇಲೆ ಎಲ್ಲರೂ ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ದುಡಿಮೆಯಲ್ಲಿ ಇರ್ತಾರೆ. ಸೊ ಅವರು ಸರ್ ಹೇಳ್ದಂಗೆ ಕೆಲಸ ಮಾಡಲೇಬೇಕಲ್ಲ. ಕೆಲಸ ಮಾಡುವಾಗ ಅವರು ತಗೊಳ್ಳಬೇಕಾಗಿರೋ ಮೇನ್ ಇಂಪಾರ್ಟೆನ್ಸ್ ಏನಂದರೆ ಹೈಡ್ರೇಷನ್, ವೆರಿ ಇಂಪಾರ್ಟೆಂಟ್ ಹೈಡ್ರೇಷನ್. ಎಲ್ಲಿ ನಮಗೆ ನೀರು ಕುಡಿಬೇಕು ಅನ್ಸೋದು, ಡಿಹೈಡ್ರೇಟ್ ಆಗ್ದಿರ ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ ನೋಡಿಕೊಂಡು ಹೈಡ್ರೇಟ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಸರ್ ಹೇಳ್ದಂಗೆ ನಮ್ಮ ಬಾಡಿ ಇಟ್ ಈಸ್ ಅಕ್ಲಿಮಿಟೈಸೇಷನ್ ಅಂತೀವಿ ನಾವು ಇಂಗ್ಲೀಷ್ ಇದರಲ್ಲಿ, ಮೆಡಿಕಲ್ ಟರ್ಮಲ್ಲಿ. ಸೊ ಯಾವುದೇ ಒಂದು ಇವಾಗ ಮೌಂಟೇನ್ ಹತ್ತುವಾಗ ಇವಾಗ ಮೌಂಟ್ ಎವರೆಸ್ಟ್ಗೂ ಹತ್ತಾರೆ, ಇಲ್ಲ ಅಂತ ಹೇಳಲ್ವಲ್ಲ. ಅದೇ ರೀತಿ ಡೆಸರ್ಟಲ್ಲೂ ಜನ ಇರ್ತಾರೆ. ಹಂಗೆ ಅದೇ ರೀತಿ ನಮ್ಮ ಒಂದು ಬಾಡಿ ಆ ಒಂದು ಟೆಂಪರೇಚರ್ಗೆ ಚೆನ್ನಾಗಿ ಹೊಂದಿಕೊಂಡಿರುತ್ತೆ. ಸೊ ಅದರಿಂದನೇ ಅದು ನಮ್ಮ ನೇಚರ್, that is what is given to us, and especially this age group ಅಂತೀವಲ್ಲ, so they have to be careful. Third thing ಬಂದಿದೆ, ವೆರಿ ಕಾಮನ್ ಬಂದಿದೆ, ಈ ರೀನಲ್ ಫೇಲ್ಯೂರ್ ಪೇಷಂಟ್ಸ್. ಅವ್ರಿಗೆ ಅವ್ರ ಕೈಲಿ ನೀರು ಕುಡೀರಿ ಅಂತ ಹೇಳೋಕ್ಕಾಗಲ್ಲ, ಇದು ಮಾಡೋಕ್ಕೆ. ಅವರು ತುಂಬ ಜಾಗೃತಿಯಾಗಿರ್ಬೇಕು. ಯಾಕಂದ್ರೆ ನೀರು ಕುಡಿದ್ರೆ ಅವ್ರಿಗೆ ಡಯಾಲಿಸಿಸ್ ಮಾಡ್ತಾರೆ. ಅದಕ್ಕೋಸ್ಕರ ಆ ಪರ್ಟಿಕ್ಯುಲರ್ ಪೇಷಂಟ್ಸ್ ಗ್ರೂಪ್ ಇದೆಯಲ್ಲ, ರೀನಲ್ ಫೇಲ್ಯೂರ್ ಪೇಷಂಟ್ಸು, ಅವರು ತುಂಬ ಜಾಗೃತಿಯಾಗಿರ್ಬೇಕು. ಮತ್ತು ಈ ಶುಗರ್ ಕಾಯಿಲೆ ಇರೋ ಪೇಷಂಟ್ಸ್ಗೆ ಶುಗರ್ ಕೊಡೋಂಗಿಲ್ಲ. ಸೊ ಎಲೆಕ್ಟ್ರೋಲೈಟ್ಸ್ ಕೊಡಬೇಕು ಅವ್ರಿಗೆ. ಸೊ ಅವರು ಶುಗರ್ ಚೆಕ್ ಮಾಡ್ಕೊಂಡು, ರೆಗ್ಯುಲರ್ ಚೆಕ್ ಮಾಡಿಕೊಂಡು, ಇದು ಏನು ನಮಗೆ ಇನ್ಸುಲಿನ್ ಬೇಕಾಗುತ್ತೆ, ಇಲ್ಲ ಬೇರೆ ಔಷಧಿ ಮೇಲೆ ಇದ್ದಾರೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಸೀಸನಲ್ಲಿ. ಮತ್ತು ಏಜ್ ಆದವ್ರಿಗೆ ಮತ್ತೆ BP ಕಾಯಿಲೆ ಇರ್ಬೋದು, ಇಲ್ಲ ಶುಗರ್ ಕಾಯಿಲೆ ಇರ್ಬೋದು, ಆ ಒಂದು ದಿಕ್ಕಿನಲ್ಲಿ ನಾವು ಯೂಶಲ್ ಆಗಿ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಇರಬೇಕು ಅಂತ. ಸೊ ಪ್ರತಿಯೊಂದು ಏಜ್ ಗ್ರೂಪ್ ನೋಡಿದ್ರೆ ನಾವು ಅವ್ರವ್ರಿಗೆ ಅಂತ ಒಂದು ಸಮಸ್ಯೆ ಇರುತ್ತೆ. ಆ ಹೀಟ್ ರಿಲೇಟೆಡ್ ಒಂದು ಸಮಸ್ಯೆಗಳು ಏನಿದೆಯೋ ಅದಕ್ಕೆ ತಕ್ಕನಾಗೆ ನಾವು ಹೇಳಬೇಕಾಗುತ್ತೆ. ಓಕೆ ಡಾಕ್ಟರ್, ಎಸ್ ಮೇಡಮ್, ಈಗ ನಮ್ಮ ಪರಿಸ್ಥಿತಿನೇ ಈ ರೀತಿ, ಅಂದರೆ ಎಲ್ಲೋ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀವಿ, ಆದರೂ ಸುಸ್ತಾಗ್ತದೆ. ಇನ್ನು ಬಿಸಿಲಲ್ಲೇ ಕೆಲಸ ಮಾಡೋರು ಇರ್ತಾರೆ, ಈಗ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಅವ್ರ ಪರಿಸ್ಥಿತಿ ಹೇಗೆ ಅಂತ ಒಂದು ಮಾತು ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸರ್ ಹೇಳಿದರು ಬಿಸಿಲು ಆ ಋತುಗಳಿಗೆ ಸಂಬಂಧಪಟ್ಟಂಗೆ ಬಿಸಿಲು ಗಾಳಿ ಕಾಮನ್ ಅಂತ ಹೇಳಿದರು. ಈಗ ಹಳ್ಳಿಲೂ ಕೂಡ ತುಂಬಾ ಬಿಸಿಲಿರುತ್ತೆ, ಸಿಟಿಲೂ ಒಂದೇ ಬಿಸಿಲಲ್ವಾ, ಎಲ್ಲ ನಾರ್ಮಲಾಗಿ ಎಲ್ಲರಿಗೂ ಬಿಸಿಲಿರುತ್ತೆ. ಬಟ್ ಹಳ್ಳಿ ಜನ ಅದನ್ನು ತಡ್ಕೊಂಡಿರ್ತಾರೆ. ಯಾವ ರೀತಿ ತಡ್ಕೊಂಡಿರ್ತಾರೆ ಅವರು, ನಾವು ತಡ್ಕೊಳಕ್ಕಾಗಲ್ಲ, ನಾವು 5 ನಿಮಿಷ ಈ ಸಿಟಿನಲ್ಲಿ ನಿಲ್ಲಕ್ಕಾಗಲ್ಲ. ಇದಕ್ಕೆ ಮೇನ್ ಕಾರಣ ಏನು ಅಂತ ತಿಳ್ಕೊಬೇಕು ನಾವು ಫಸ್ಟ್ ಆಫ್ ಆಲ್. ಯಾಕೆಂದರೆ ಬಿಸಿಲು ಬಂದಿದೆ, ಬಿಸಿಲು ಅದು ಋತುಗಳ ಒಂದು ಇದರಲ್ಲಿ ಬಂದೇ ಬರುತ್ತೆ ಬಿಸಿಲು.
ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಜೀವನನ ನಡೆಸಬೇಕು ಅನ್ನೋದು ಬಹಳ ಮುಖ್ಯ. ನೇಚರ್ ಎಕ್ಸ್ಟ್ರೀಮ್ ಆಗ್ತಿದೆಯಾ ಅಥವಾ ನಮ್ಮ ಬಾಡಿ ಇಮ್ಯುನಿಟಿ ಕಮ್ಮಿ? ಇಲ್ಲ, ನೇಚರ್ ನಮ್ಮ ಇಮ್ಯುನಿಟಿ ಅಷ್ಟೇ ಇದೆ. ಈಗ ಹಳ್ಳಿನಲ್ಲೇ ನಾವು ಜೀವನ ಮಾಡಿದವರು, ಅಲ್ಲಿ ನಾವು ಬಿಸಿಲಲ್ಲಿ ಇದರಲ್ಲಿ ಸರಿಸಮಾನವಾಗಿ ಇದ್ವಿ. ಬಟ್ ನಾವು ಸಿಟಿಗೆ ಬಂದ್ಮೇಲೆ ನಮ್ಮ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ? ಇಲ್ಲಿ ಪೊಲ್ಯೂಷನ್ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ, ಅಲ್ಲಿ ಹೆಜ್ಜೆಗೂ ಒಂದೊಂದು ಮರ ಇದೆ, ಗಾಳಿ ಬಿಸ್ತಾ ಇರುತ್ತೆ. ನಾವು ಆರಾಮಾಗಿ ನಿಂತಿರ್ತೀವಿ, ಊಟ ಮಾಡ್ತೀವಿ, ಮುದ್ದೆ ತಿಂತೀವಿ, ಅನ್ನ ಸಾಂಬಾರ್ ತಿಂತೀವಿ, ಆರಾಮಾಗಿರ್ತೀವಿ, ಆರಾಮಾಗಿ ಮನೆಗೆ ಬರ್ತೀವಿ. ಅಲ್ಲಿ ಜನ ಸುಸ್ತು ಅನ್ನೋದೇ ಗೊತ್ತಾಗಲ್ಲ. ದಿನ ಇದೇ ಬಿಸಿಲಪ್ಪ ನಮ್ಗಿರೋದು ಅಂತಾರ ಅವ್ರು. ನಾವ್ ಈ ಬಿಸಿಲಿಗೆ ಈಚೆ ಬರಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ವಾತಾವರಣ ಆ ಥರ ಆಗಿದೆ. ಇಲ್ಲಿ ಈಗ ಕೆಂಪೇಗೌಡರ ಕಾಲದಲ್ಲಿ ಲೆಕ್ಕ ಹಾಕೊಂಡ್ರೆ 2000ಕ್ಕೂ ಹೆಚ್ಚು ಕೆರೆಗಳಿತ್ತು. ಈಗ ಎಷ್ಟು ಕೆರೆಗಳನ್ನ ನೀವು ಉಳಿಸಿದೀರಾ? ಈಗ ಕೇವಲ ಬೆರಳೆಣಿಕೆ ಎಷ್ಟು ಕೆರೆಗಳು ಮಾತ್ರ ಇದೆ. ಅದರಲ್ಲೂ ಕೆಲವೊಂದು ಹೂಳೆತ್ತಿಲ್ಲ, ಕೆಲವೊಂದು ನೀರು ನಿಲ್ಲುವಂಥ ಒಂದು ಪರಿಸ್ಥಿತಿ ಏನೂ ಮಾಡಿಲ್ಲ. ಯಾಕೆಂದರೆ ಈಗ ಮಳೆ ಬರುತ್ತೆ, ಮಳೆನಲ್ಲಿ ನೀರನ್ನ ಶೇಖರಣೆ ಮಾಡಬೇಕು. ಆವಾಗ ಅಲ್ಲಿ ಸುತ್ತಮುತ್ತ ಎಲ್ಲ ವಾತಾವರಣ ಕೂಡ ತಂಪಾಗಿರುತ್ತೆ. ಆಮೇಲೆ ಹೆಜ್ಜೆಗೂ ಒಂದೊಂದು ಮನೆ ಹತ್ರನೂ ಕಂಪಲ್ಸರಿ ಒಂದೊಂದು ಗಿಡ ನೆಡಬೇಕು. ಅದಕ್ಕೊಂದು ಪ್ಲೇಸು, ಅದಕ್ಕೊಂದು ಜಾಗ, ಈ ಥರ ಮಾಡ್ಕೊಡ್ತಾ ಬಂದರೆ ಯಾಕೆ ನೀವು ಒಂದು ಚೂರು ಕಾಯಿಲೆ ಬಿತ್ತು ಅಂದರೆ ನೇರ ಅವ್ರ ಹಾಸ್ಪಿಟ್ಲಿಗೆ ಹೋಗಬೇಕು. ಮನೇಲಿ ಹುಷಾರಾಗಿ ಸಾಧ್ಯನೇ ಇಲ್ಲ ಈಗಿನ ಪರಿಸ್ಥಿತಿ. ಆ ಮಕ್ಕಳು ಅದೇ ತರ ಆಗಿದೆ, ಮತ್ತೆ ದೊಡ್ಡವರು ಆಗಿದೆ. ಇವಾಗ ಕೆಲವೊಂದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲಲ್ಲಿ ಅವ್ರಿಗೆ ಉಸಿರಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ, ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಏನಕ್ಕೆ ಈ ತರ ಆಗ್ತಾ ಇದೆ ಅಂದ್ರೆ ಇವರೆಲ್ಲ ಬರೀ ಮನೆಗಳನ್ನ ಕಟ್ಕೊಳ್ಳೋದು, ಫ್ಯಾಕ್ಟ್ರಿಗಳನ್ನ ಮಾಡ್ಕೊಳ್ಳೋದು, ಮಾಲ್ಗಳನ್ನ ಕಟ್ಟೋದು, ಇದನ್ನ ನೋಡ್ತೀರಾ ಹೊರತು ಆ ರೋಡ್ಗಳಲ್ಲಿ ಎಷ್ಟು ಪ್ಲೇಸ್ ಬಿಟ್ಟಿದ್ದೀರಾ, ಅಲ್ಲಿ ಎಷ್ಟು ಮರ ಹಾಕ್ತಿದೀವಿ. ಈಗ ಸಾಲು ಮರ ತಿಮ್ಮಕ್ಕ ಅವ್ರಿಗೆ ಒಂದು ಅವಾರ್ಡ್ ಕೊಡ್ತೀರಿ, ಏನಕ್ಕೆ ಕೊಡ್ತೀರಾ? ಅವ್ರು ಅಷ್ಟು ಮರಗಳನ್ನ ನೆಟ್ಟಿದ್ರು ಅಂತ ಹೇಳಿ ನೀವು ಕೊಡು. ಅದೇ ರೀತಿ ಅಂತ ಸಾಲು ಮರ ತಿಮ್ಮಕ್ಕನಂತ ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗೆ ಅವಕಾಶ ಬೇಕು. ಅವ್ರಿಗೊಂದು ಪ್ಲೇಸ್ ಮಾಡಿಕೊಟ್ರೆ ಖಂಡಿತ ಮರಗಳನ್ನ ಹಾಕೊಂಡು ಬಂದ್ರೆ. ಆಮೇಲೆ ವೆಹಿಕಲ್ಗಳು ಜಾಸ್ತಿ ಆಗಿದೆ, ಅದು ಪೊಲ್ಯೂಷನ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ರೋಡಲ್ಲಿ ಓಡಾಡಕ್ಕಾಗಲ್ಲ. ಮನೆಗೆ ಬರೋ ಅಷ್ಟೊಳಗೆ ಇಷ್ಟುದ್ದ ಗಲೀಜ್ ಬರುತ್ತೆ ನಮ್ಮ ಮುಖದಿಂದ. ನೀವೇನೇ ಮೇಕಪ್ ಮಾಡ್ಕೊಳ್ಳಿ, ಇಷ್ಟುದ್ದ ಗಲೀಜ್ ಇರುತ್ತೆ ನಮ್ಮ ಮುಖದಲ್ಲಿ. ಆ ಥರ ಇದ್ದಾಗ ಅದು ದೇಹಕ್ಕೆ ಹೋದ್ರೆ ಏನಾಗುತ್ತೆ? ಕಾಯಿಲೆ ಬರುತ್ತೆ, ಇನ್ನೇನು ಬರುತ್ತೆ? ಅವಾಗ ನಾವು ಬಿಸಿಲು ಮೇಲೆ ಹೇಳಕ್ಕಾಗಲ್ಲ. ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ನಮ್ದು ಎಲ್ಲ ತಪ್ಪಿದೆ. ಇದೇನೇ ಮಾಡಿ ಈಗ ಹಸಿರು ಬೆಂಗಳೂರಿಗೆ ಸ್ವಾಗತ ಅಂತ ಎಲ್ಲಿದೆ ಗಾರ್ಡನ್ ಸಿಟಿ ಎಲ್ಲಿದೆ? ಗಾರ್ಡನ್ ಸಿಟಿ ತೋರಿಸಿ ನೀವು ಎಲ್ಲಿದೆ ಅಂತ. ಇರೋಕ್ಕೂ ನೀರು ಆಗ್ತಾ ಇಲ್ಲ ಸರಿಗೆ. ಈಗ ಇರೋ ಅವಕ್ಕೂ ನೀರು ಒದಗಿಸೋದಕ್ಕೂ ಅಭಾವ ಮಾಡಿಬಿಟ್ಟಿದ್ದಾರೆ. ನೀರಿಗೂ ಅಭಾವ ಆಗಿದೆ, ಕುಡಿಯೋ ನೀರೇ ಇಲ್ಲ. ಇನ್ನು ಗಿಡಗಳಿಗೆ ನೀರು ಆಗ್ತಾ ಇಲ್ಲ. ಸುಮ್ಮನೆ ಅದಕ್ಕೆ ಖರ್ಚು ಮಾಡ್ತೀವಿ, ಇದಕ್ಕೆ ಖರ್ಚು ಮಾಡ್ತೀವಿ, ಸುಮ್ಮನೆ ಹೇಳ್ತಾರೆ. ಈಗ ನಾವೊಂದು ಸಮಾಜ ಸೇವೆ ಮಾಡ್ತಾ ನಾವೆಲ್ಲ ಗಮನಿಸಿರ್ತೀವಿ ಇವ್ರು ಏನು ಮಾಡ್ತಾ ಇರ್ತಾರೆ ಅಂತ. ಈಗ ಹಳ್ಳಿಗೂ ಇಲ್ಲಿಗೂ ಒಂದೇ ಬಿಸಿಲು ತಾನೆ. ಹಳ್ಳಿಯವ್ರು ಯಾಕೆ ಯಾವಾಗಲೂ ಹಾಸ್ಪಿಟ್ಲಲ್ಲಿ ಇರೋದಿಲ್ಲ? ಎಲ್ಲೋ ಒಂದ್ಸಲಿ ದೊಡ್ಡ ಕಾಯಿಲೆ ಬಂದಾಗ ಅವ್ರು ಸಿಟಿ ಹುಡ್ಕೊಂಡ್ ಬಂದಿರ್ತಾರೆ. ಇಲ್ಲಿ ಮಾತೆತ್ತರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಎಷ್ಟು ಜನ ಕ್ಯೂ ನಿಂತಿರ್ತಾರೆ. ನೀವು ಬೆಳಗ್ಗೆ ಸಾಯಂಕಾಲ ನೋಡ್ತಾರೆ. ಇವಾಗಂತೂ ವಿಪರೀತ ಇದ್ದಾರೆ. ಅದು ಟೋಕನ್ ತಗೊಂಡು ಗಂಟೆಗಟ್ಟಲೆ ಕಾಯ್ಬೇಕು, ಆ ಮಟ್ಟಕ್ಕಿದೆ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ. ಯಾಕೆಂದ್ರೆ ಈ ಪರಿಸ್ಥಿತಿ ನಾವು ತಂದ್ಕೊಂಡಿರೋದು. ಇದು ವೈಪರೀತ್ಯ ಆಮೇಲೆ ಇರುತ್ತೆ. ಅದು ಮಾಮೂಲಿ ಮಳೆ ಬರುತ್ತೆ, ಚಳಿ ಬರುತ್ತೆ, ಅದು ಕಾಮನ್ ಎಲ್ಲರಿಗೂ. ನಾವು ಮಾಡ್ಕೊಂಡಿರೋದು ಇದೆಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡಾಕ್ಟರ್, ಈಗ ನೀವಾಗಲೇ ಹೀಟ್ ಸ್ಟ್ರೋಕ್ ಬಗ್ಗೆ ಹೇಳ್ತೀನಿ ಅಂತ ಅಂದ್ರೆ, ಈಗ ಈ ಹೀಟ್ ಸ್ಟ್ರೋಕ್ ಅಂದ್ರೆ ಏನು, ಹಾಗೆ ಇದರ ಸಿಂಪ್ಟಮ್ಸ್ ಏನು, ಹಾಗೆ ಯಾಕೆ ಇದು ಬರುತ್ತೆ, ಅಂದ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆದ್ಮೇಲೆ ಈ ರೀತಿ ಹೀಟ್ ಸ್ಟ್ರೋಕ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ? ನಮ್ಮ ಬಾಡಿ ಟೆಂಪರೇಚರು 40 ಮೇಲೆ ಹೋದರೆ, 104 ಡಿಗ್ರಿ ಫ್ಯಾರನ್ಹೀಟ್ ಮೇಲೆ ಹೋದರೆ ಅವಾಗ ಈ ಸ್ಟ್ರೋಕು ಶುರುವಾಗುತ್ತೆ. ಅಂದರೆ ಎವ್ರಿ ಆರ್ಗನ್ ನೋಡಿ, ನಮ್ಮ ದೇಹದಲ್ಲಿ ಪರ್ಟಿಕ್ಯುಲರ್ ಕಿಡ್ನಿ ಈಸ್ ಎ ವಂಡರ್ಫುಲ್ ಆರ್ಗನ್ನು. ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಅಂದರೆ ಕಿಡ್ನಿ. ಬಟ್ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಮೇಡಮ್ ಹೇಳ್ದಂಗೆ ನೀರುಗಳು ಕುಡಿಯಲ್ಲ, ಬಿಸಿಲಿನಾಗೆ ಹಳ್ಳಿಯವರಾದರೆ ಮರದ ಕೆಳಗಡೆ ಮಲ್ಕೋತಾರೆ. ಅದರೊಳಗಾಗಿ ಅಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಅಲ್ಲಿ AC ಇರಲ್ಲ, ಆದರೆ AC ಮರ ಇದೆ. ದೇವ್ರು ಭಾಳ ಬುದ್ಧಿವಂತ. ಹೊಂಗೆ ಮರನ AC ಮರ ಅಂತಾರೆ, ಹೊಂಗೆಯ ನೆರಳು ತಾಯಿಯ ಮಡಿಲು ಅಂತಾರೆ. ಸೊ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗೆ ಬೇರೆ ಬೇರೆ ಆರ್ಗನ್ ಮೇಲೆ ಎಫೆಕ್ಟ್ ಆಗುತ್ತೆ. ಮೊದಲು ಸ್ಕಿನ್ ರ್ಯಾಷಸ್ ಬರ್ತವೆ, ಬ್ರೈನ್ನೊಳಗೊಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್. ಸರ್ ಹೇಳಿದ್ರು ಅವಾಗಲೇ, ಎಲ್ಲ ಆಲ್ ದೀಸ್ ಸಿಂಪ್ಟಮ್ಸ್ ಆರ್ ಸೆಕೆಂಡ್ರಿ ಟು ಡಿಹೈಡ್ರೇಷನ್. ನಿರ್ಜಲೀಕರಣ, ನಮ್ಮ ದೇಹದಲ್ಲಿ ನೀರು ಕಡಿಮೆ ಆದರೆ ಸೊ ಇವೆಲ್ಲ ಶುರುವಾಗ್ತವೆ. ಆಗ ಎಲ್ಲೋ ಒಂದು ಕಡೆ ಜೀವ ಕಳ್ಳೋದಂಗೆ ಆಗುತ್ತೆ, ಅನ್ಕಾನ್ಷಿಯಸ್ ಆದಂಗೆ ಆಗುತ್ತೆ,
ಎಲ್ಲೋ ಒಂದು ಕಡೆ ಸುಸ್ತು, ಕನ್ಫ್ಯೂಷನ್ ಇವೆಲ್ಲ ಆಗುತ್ತೆ. ಇವೆಲ್ಲ ಈ ಸ್ಟ್ರೋಕ್ನ ಲಕ್ಷಣಗಳು. ಬಟ್ ಆ್ಯಕ್ಚುಲಿ ನಮ್ಮ ಡೇ ಟು ಡೇ ಪ್ರಾಕ್ಟೀಸ್ನಾಗ ಇಷ್ಟೆಲ್ಲ ನಾವು ನೋಡಲ್ಲ. ಬಟ್ ಜನಗಳಿಗೆ ಒಂದು ಎಚ್ಚರ ಹೇಳಿದರೆ ಇಟ್ಸ್ ಇಂಪಾರ್ಟೆಂಟ್ ಅನ್ನೋದ್ರಾಗೆ ಈ ಡಿಸ್ಕಷನ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಈ ರೀತಿ ಬಂದು ಅಡ್ಮಿಟ್ ಆಗೋದು ಬಹಳ ಕಡಿಮೆ ಇದಾವೆ. ಯಾಕಂದರೆ ನಾವು ಅದರೊಳಗೆ ಬೆಂಗಳೂರಿನಲ್ಲಿ ಇವತ್ತು ಗಾರ್ಡನ್ ಸಿಟಿ ಅಂದರೂ ಅದಿಲ್ಲ, ಆದರೂ ಟೆಂಪರೇಚರ್ 36 ಕಂಪೇರ್ ಟು ಬಳ್ಳಾರಿ ಆ್ಯಂಡ್ ಹುಬ್ಳಿ, ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದರೆ ಇದು ಕಡಿಮೆನೇ. ಬಟ್ ಈ ಲಕ್ಷಣಗಳು ಕಂಡಾಗ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ದಯವಿಟ್ಟು ನಿಮ್ಮ ಮಕ್ಕಳನ್ನ ಇಂಥ ಪರಿಸ್ಥಿತಿ ತಳ್ಳಬೇಡಿ, ಸೊ ಬಿಸಿಲಿಗೆ ಕಳಿಸ್ಬೇಡಿ. ಹೋಗಿ ಬಂದು ಅಂದರೆ ತಕ್ಷಣ ಭಾಳ ಸಿಂಪಲ್. ಅಂದರೆ ಅವ್ರು ಎಷ್ಟು ಬಾಯಾರೋವರೆಗೂ ನೀರು ಕುಡಿಲೇ ಇರಬಾರ್ದು. ಯಾವಾಗ ಅವಕಾಶ ಸಿಕ್ಕಿರೋ ಅವ ನೀರು 2.5 to 3.5 ಲೀಟ್ರ್ ನೀರು ಅಂತೀವಿ. ಆಮೇಲೆ ತೆಳುವಾದ ಬಟ್ಟೆಗಳು. 3ನೇದು ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಸ್ನಾನ ಅಂತ ತಕ್ಷಣ ನೀರಿಲ್ವಲ್ಲ ಡಾಕ್ಟ್ರೆ ಬೆಂಗಳೂರಿನೊಳಗೆ ಎಲ್ಲಿ ಸ್ನಾನ, ಅಂಡಿಗಳಗಟ್ಟಲೆ ನೀರು ಬೇಕಿಲ್ಲ. ಅರ್ಧ ಬಕೆಟ್ ನೀರಿನೊಳಗೆ ತೆಳುವಾದ ತಣ್ಣಗಿರೋ ನೀರಿನೊಳಗೆ ಸ್ನಾನ ಮಾಡಿಸ್ಬೋದು. ಸೊ ಇವೆಲ್ಲವನ್ನು ಇಂಪಾರ್ಟೆಂಟು. ಸೊ ಫುಡ್ ಪರ್ಟಿಕ್ಯುಲರ್ಲಿ ನೀರು ಮತ್ತು ಆಹಾರ ನೋಡಿ, ಬೇಸಿಗೆಯಲ್ಲಿ ಹಸಿವು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ದಯವಿಟ್ಟು ನಾನ್ ವೆಜಿಟೇರಿಯನ್ ಫುಡ್ನ ನೀವು ತಿನ್ನೋರಾದರೆ ಕಡಿಮೆ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಹೇಳೋದು ಈಸಿ ನೋಡಿ, ಎಲ್ಲ ಊರ ಹಬ್ಬಗಳು ಬರೋದು, ಬೀಗರ ಊಟ ಬರೋದು, ಜಾತ್ರೆಗಳು ಎಲ್ಲ ಇವಾಗಲೇ ಈ ಟೈಮ್ನಾಗೆ. ಸೊ ಅದನ್ನು ದಯವಿಟ್ಟು ಅವ್ರು ಏನಾನ ಆಗಲೇ ನೀವು ಎಷ್ಟು ಬೇಕೋ ಅಷ್ಟು ತಿನ್ನಿ, ಮಕ್ಕಳಿಗೂ ಅಷ್ಟೇ. ಆ್ಯಂಡ್ ದೇವ್ರು ಭಾಳ ಬುದ್ಧಿವಂತ ನೋಡಿ, ಕಲ್ಲಂಗಡಿ ಹಣ್ಣು ಕೊಟ್ಟಿದ್ದಾನೆ, ಸೀಸನಲ್ ಫ್ರೂಟ್ಸ್, ಗರ್ಬೂಜ ಹಣ್ಣು ಕೊಟ್ಟಿದ್ದಾನೆ, ಎಳ್ನೀರು ವಂಡರ್ಫುಲ್ ಇದು ಅದನ್ನು. ಹೌದು, ಹಂಗಾಗಿ ಸಿಕ್ಕಿದ ಅವಕಾಶ. ಬಟ್ ಏನಂದರೆ ನಾವು ಈ ಕುಡೀರಿ ಅಂತ ಹೇಳ್ತೀವಲ್ಲ, ದಯವಿಟ್ಟು ಬೀದಿ ಬದಿಯಲ್ಲಿ ಮಾಡುವಂಥ ಈ ಜ್ಯೂಸ್ಗಳಿರ್ತಾವಲ್ಲ, ಅದರಲ್ಲಿ ಕಂಟಾಮಿನೇಷನ್ ಆದರೆ ಬೇಸಿಗೆಯ ಅತ್ಯಂತ ಸಾಮಾನ್ಯ ಕಾಯಿಲೆ ಅಂದರೆ ಕಾಲ್ರ, ಆಮೇಲೆ ಜಾಂಡೀಸು, ವೈರಲ್ ಡಿಸೀಸು, ಟೈಫಾಯ್ಡು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ಹೊರಗಡೆ ಔಟ್ಸೈಡ್ ಫುಡ್ ತಿನ್ನೋವಾಗೆ, ಯಾಕಂದರೆ ಪಾಪ ಅವ್ರ ಬೀದಿ ವ್ಯಾಪಾರಿಗಳು ಅವ್ರ ಜೀವನ ಅದು. ಬಟ್ ಅವರಲ್ಲೂ ಒಂದು ಮನವಿ, ದಯವಿಟ್ಟು ನೊಣಗಳು ಮುತ್ತದಂಗೆ, ಯಾಕಂದರೆ ನೊಣಗಳಿಂದ ಬರೋ ಕಾಯಿಲೆಗಳು ಜಾಸ್ತಿ. ಚಳಿಗಾಲದಲ್ಲಿ ಸೊಳ್ಳೆಯಿಂದ ಬರ್ತದೆ, ಬೇಸಿಗೆ ಕಾಲದಲ್ಲಿ ನೊಣಗಳಿಂದ ಬರುತ್ತೆ. ಸೊ ಅದರಿಂದ ಡಿಹೈಡ್ರೇಷನ್ನ ಆಗದಂಗೆ ತಡ್ಕೊಳ್ಳೋದು ಇಂಪಾರ್ಟೆಂಟು. ಆದಮೇಲೆ ಅವ್ರಿಗೆ ಹೈಡ್ರೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಈಗ ಬೇಸಿಗೆಯಲ್ಲಿ ಈಗ ಈ ಭಾಗದಲ್ಲಿ ಜಾಸ್ತಿ ನೋವು ಬರುತ್ತೆ, ಅಂದರೆ ಮೈಗ್ರೇನ್ ಅಂತ ಕರೀತಾರೆ ಅದಕ್ಕೆ. ಹಾಗೆ ಈ ಹೊಟ್ಟೆ ನೋವು ಬರುತ್ತೆ, ಏನು ಕಾರಣ ಇದಕ್ಕೆ ಅಂತ? ಈಗೇನು ಮೈಗ್ರೇನ್ ಯಾಕೆ ಬರ್ತದೆ ಅಂದರೆ ಡಿಹೈಡ್ರೇಷನ್. ಯಾಕೆಂದರೆ ಅವರು ಸರ್ ಹೇಳ್ದಂಗೆ ನೀರು ಕುಡಿದೆ, ಅವ್ರಿಗೆ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ದೀಸ್ ಆರ್ ಆಲ್ರೆಡಿ ಏನಂತೀವಿ ಅಂದರೆ ಈ ಫ್ಯಾಕ್ಟರ್ಸ್ ಅಂತೀವಿ. ಈ ಮೇನ್ ಕಾಯಿಲೆ ಬರೋಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಾಗುತ್ತೆ. ಈ ಕಾಯಿಲೆ ಬರೋಕ್ಕೆ ಮುಂಚೆ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್, ಒನ್ ಆಫ್ ದಿ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇಸ್ ಬಿಸಿಲು. ಸೊ ಅವ್ರಿಗೆ ಯಾವಾಗ ಆ ಒಂದು ಇದ್ರ ಕೆಳಗಡೆ ಬಿಸಿಲು ಕೆಳಗಡೆ ಇರ್ತೀವೋ, ನೀರು ಕುಡಿದಿರ ಇರ್ತೀವೋ, ಎರಡೂ ಇಟ್ ವಿಲ್ ಎಫೆಕ್ಟ್ ಟು ಮೈಗ್ರೇನ್. ದಟ್ ಈಸ್ ಫಸ್ಟ್ ಥಿಂಗ್. ಸೊ ಆವಾಗ ಆದಾಗ ತಾವು ದಯವಿಟ್ಟು ಒಂದು ನೆರಳಿರೋ ಕಡೆ ಹೋಗಿ ಹೈಡ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಏನೇ ಕೆಲಸ ಇದ್ದರೂ ಒಂದು 15 to 30 minutes ಆರಾಮಾಗಿರೋದು ಬೆಟ್ರು. ಎರಡನೇದು, ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂದರೆ ನಾವು ಊಟ ಮಾಡೋದು ಕಡಿಮೆ ಮಾಡ್ತೀವಿ. ಸರ್ ಹೇಳ್ದಂಗೆ ನಮಗೆ ಹಸಿವು ತುಂಬ ಕಡಿಮೆ ಆಗುತ್ತೆ. ಅದಕ್ಕೇ ದೇವ್ರು ಕೊಟ್ಟಂಗೆ ನಮಗೆ ಈ ಹಣ್ಣುಗಳು, ಎರಡನೇದು ಬದಲು ಎಲ್ಲ ಐಸ್ ಕ್ರೀಮ್ ತಿನ್ನೋದು, ಜ್ಯೂಸ್ ಕುಡಿಯೋದು ಇದೆಲ್ಲ ಮಾಡ್ತಾರೆ. ಅದ್ರ ಬದಲು ಈವನ್ ಟುಡೇ ಲೆಮನ್, ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಇದು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುಡಿಯೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ನಾರ್ಮಲ್, ನಮ್ಮ ಒಂದು ನಾರ್ಮಲ್ ಇದಕ್ಕೇ ಬರುತ್ತೆ. ಯಾಕೆಂದರೆ ಇಲ್ಲಾಂದರೆ ಇವೆಲ್ಲ ಐಸ್ ಕ್ರೀಮ್ ಆಗಲಿ ಇನ್ನೊಂದೇ ಆಗಲಿ ತಿಂದಾಗ ಏನಾಗುತ್ತೆ, ಈಗ ನಾನ್ ವೆಜ್ ತಿನ್ನಬೇಕು ಅಂತೀವಿ, ಅವಾಗ ಏನಾಗುತ್ತೆ ಮತ್ತೆ ಗ್ಯಾಸ್ಟ್ರೈಟಿಸ್, ಸೊ ಮತ್ತೆ ಹೊಟ್ಟೆ ನೋವು. ಸೊ ಮತ್ತೆ ಇನ್ನೊಂದು ಏನಂದರೆ ಲೂಸ್ ಟೂಲ್ಸ್, ವೆರಿ ಕಾಮನ್. ಕಾಲ್ರ ಸರ್ ಹೇಳ್ದಂಗೆ ತುಂಬ ಕಾಮನ್ ಇತ್ತು. ಅಫ್ಕೋರ್ಸ್ ಇವಾಗ ಕಡಿಮೆ ನೋಡ್ತಾ ಇದ್ದೀವಿ. ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇಟ್ ವಾಸ್ ಫ್ಲಡೆಡ್, ಸಮ್ಮರ್ ಅಂದರೆ ಕಾಲ್ರ ಅಂತ. ಸೊ ಆ ರೀತಿ ನೋಡ್ತಾ ಇದ್ವಿ. ಬಟ್ ಇವಾಗ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ನಮ್ಮ ಒಂದು ಏನಂದರೆ ಎಲ್ರಿಗೂ ಹೇಳ್ಕೊಡೋದು, ಪ್ಲೀಸ್ ನೋಡಿಕೊಂಡು ಯಾವುದು ಕುಡಿಬೇಕು, ಯಾವುದು ತಿನ್ನಬೇಕು ಅನ್ನೋದನ್ನು ಒಂದು ವಾಟ್ಸಪ್ ಇದ್ರ ಬದಲು ಕ್ಲಿಯರಾಗಿ ನೋಡಿಕೊಂಡು ಅದನ್ನೇ ತಿನ್ನಬೇಕು ಅನ್ನೋದು ನಮ್ಮ ಮನವಿ. ಎರಡನೇದು, ಇದೆಲ್ಲನೂ ಇದು ಅವಾಯ್ಡ್ ಮಾಡೋದಕ್ಕೆ ಫ್ರೂಟ್ಸು,
ಇವಾಗ ಏನಂದ್ರೆ ಕೆಮಿಕಲ್ಸ್ ಹಾಕಿ ಇದು ಮಾಡ್ತಾರೆ ಅಂತ ಪ್ರತಿಯೊಂದಕ್ಕೂ. ಸೊ ಅದನ್ನು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಆ ಕೆಮಿಕಲ್ಸ್ ಇರೋದ್ರಿಂದ ಮತ್ತೆ ಹೊಟ್ಟೆ ನಷ್ಟ. ಹೌದೌದು. ಸೊ ಅದನ್ನು ದಯವಿಟ್ಟು ಕೆಮಿಕಲ್ಸ್ ಹಾಕಿ ರೈಪನ್ ಮಾಡಬೇಡಿ. ಮ್ಯಾಂಗೋ ಸೀಸನ್ ಅಲ್ವಾ, ಎಲ್ರಿಗೂ ಮ್ಯಾಂಗೋ ಅಂದ್ರೆ ತುಂಬಾ ಇಷ್ಟ. ಸೊ ಆರ್ಟಿಫಿಷಿಯಲ್ ರೈಪನಿಂಗ್ ಮಾಡಿ ತಿನ್ನೋದ್ರ ಬದಲು ನ್ಯಾಚುರಲ್, ಏನು ಯೂಸ್ ಇಲ್ಲ ಅಲ್ವಾ ಈಗ. ಮೇಡಮ್ ಅವ್ರು ಹೇಳ್ದಂಗೆ ನ್ಯಾಚುರಲ್. ಈಗೇನು ವಿಲೇಜ್ ಕಡೆ ಹೋದಾಗ ನಾವೆಲ್ಲ ಹಳ್ಳಿಗಳಲ್ಲಿ ತಿಂತಾ ಇದ್ವಿ, ಮ್ಯಾಂಗೋಸ್ ತಿನ್ನೋವಾಗ ನಮ್ಗೇನು ಬರ್ತದೆ, ಏನು ಬರ್ತಾ ಇರಲಿಲ್ಲ. ಇವಾಗ ಅದ್ರದ್ದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಆ ರೀತಿ ಪ್ರತಿಯೊಂದಕ್ಕೂ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ನೀವು ಆ ಒಂದು ಇದರಲ್ಲಿ ತಿಂದರೆ ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಷಿಯಲ್. ಆ್ಯಂಡ್ ನಮ್ಮ ಮೈಗ್ರೇನ್ ಅಟ್ಯಾಕ್ಸ್ ಆಗಲಿ ಇದಾಗಲಿ that will be ಕಮ್ಮಿ ಆಗುತ್ತೆ ಅಂತ. ಕಡಿಮೆ ಆಗುತ್ತೆ. ಎಸ್ ಮೇಡಮ್, ಈಗ ನೀವು ಒಂದೇ ಒಂದು ಎಪಿಸ್ಟ್ಯಾಕ್ಸಿಸ್, ಮೂಗ್ನಲ್ಲಿ ಬೇಸಿಗೆಯಲ್ಲಿ ರಕ್ತ ಬಂದ್ರೆ ಹಳ್ಳಿ ಕಡೆ ನಾನು ದೊಡ್ಡಬಳ್ಳಾಪುರದ್ದು, ನಮ್ಮೂರ ಕಡೆ ಮೂಗು ಬೆದರ್ಬಿಟ್ಟದೆ ಅನ್ನೋರು ಸೆಗಣಿ ತಂದು ಮೂಸ್ ನೋಡಿಸೋರು. ದಯವಿಟ್ಟು ಜನ ತಿಳ್ಕೊಳ್ಳಿ, ಬೇಸಿಗೆಯಲ್ಲಿ ಬಿಸಿಲಿಗೆ ರಕ್ತನಾಳಗಳು ಉಪ್ಕೊಳ್ತವೆ. ಮೂಗ್ನೊಳಗೆ ಲಿಟ್ಲ್ಸ್ ಏರಿಯಾ ಅಂತೀವಿ ನಾವು, ಅಲ್ಲಿ ಯಾವಾಗ ಉಪ್ಕೊಳುತ್ತಲ್ಲ ಅಂಡ್ ಹೇಳ್ದಂಗೆ ಹುಡುಗರು ಸುಮ್ಮನೆ ಇರಲ್ಲ, ಮೂಗು ಡಿಗ್ಗಿಂಗ್ ಮಾಡ್ತಾರೆ, ಅಲ್ಲಿಂದ ಬೆಳ್ಳಂತ ರಕ್ತ ಬರುತ್ತೆ. ತುಂಬಾ ಜನ ಇದು ಗಾಬರಿ ಆಗ್ತಾರೆ. ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಪ್ರೆಷರ್. ಅಂಡ್ ಭಾಳ ಜನ ಹಿಂಗೆ ಇಟ್ಕೊಂಡಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾರೆ. ದಯವಿಟ್ಟು ಮಿನಿಮಮ್ 6 minutes ಇಟ್ಕೋಬೇಕು. ಯಾಕಂದ್ರೆ ಕ್ಲಾಟಿಂಗ್ ಟೈಮ್ ಆಫ್ ಬ್ಲಡ್ ಇಸ್ 6 minutes, ಬ್ಲೀಡಿಂಗ್ ಟೈಮ್ 5 minutes. ತುಂಬಾ ಜನ ಅದು ಮಾಡಲ್ಲ. ಇದು ಸಿಂಪಲ್ ಟ್ರೀಟ್ಮೆಂಟ್, ಕುಂಡ್ರಿಸಿ ತಲೆ ಎತ್ತಿ ಆಟೋಮ್ಯಾಟಿಕಲ್ ಮೂಗಿಡಿದ್ರೆ ಬಾಯಿ ಓಪನ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಉಸಿರಾಡಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್ ಇದು ಬೇಸಿಗೆಯಲ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಸೈನಸ್, ಇದು ಮೈಗ್ರೇನ್ ಹೆಡ್ಏಕು, ಎಪಿಸ್ಟ್ಯಾಕ್ಸಿಸ್. ಓಕೆ ಡಾಕ್ಟರ್. ಇನ್ನು ಮೇಡಮ್, ಈಗ ನೀವು ಒಂದ್ ಕಡೆ ಸಮಾಜ ಸೇವಕಿ ಹಾಗೆ ಗೃಹಿಣಿ ಕೂಡ ಹೌದು. ಹೀಗಾಗಿ ಈ ಬೇಸಿಗೆ ಟೈಮ್ನಲ್ಲಿ ಮನೆಯಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಕೇರ್ ತಗೊಳ್ತೀರಾ ನೀವು ಅಂತ? ಈಗ ಯಾಕೆಂದ್ರೆ ಈಗ ಮಕ್ಳು ಏನ್ ಮಾಡ್ಬಿಡ್ತಾರೆ, ಬೇಸಿಗೆ ಆದ ತಕ್ಷಣ ಅವ್ರಿಗೆ ಶೆಕೆ ಆಗುತ್ತೆ, ಎಲ್ಲ ಕೋಲ್ಡೇ ಕುಡಿಬೇಕು. ಅವ್ರೇನು ಫ್ರೀಸರ್ ಅಲ್ಲಿ ಇಡಬೇಕು ನೀರ್ನ, ಅದನ್ನ ಕುಡಿದ್ ಬಿಡ್ಬೇಕು. ಅವು ಆಟೋಮೆಟಿಕ್ ಗಂಟ್ಲು ಕಟ್ಬಿಡತ್ ನಮ್ಗೆ. ಆ ಫ್ರೀಸರ್ದು ನಾವು ಮಾಮೂಲಿ ನಾರ್ಮಲ್ ಆಗಿ ನೀರು ಕುಡಿತಾ ಇರ್ತೀವಿ. ಈಗ ಯಾಕಂದ್ರೆ ನೀರು ಕೂಡ ಕಲಬೆರಕೆ ಆಗಿದೆ. ಇವಾಗ ಡ್ರೈನೇಜ್ ವಾಟರ್ ಕೂಡ ಸೇರ್ಕೊಂಡು ನೀರಲ್ಲಿ ಬರ್ತಾ ಇದೆ, ಆ ಮಟ್ಟಕ್ಕಿದೆ. ಪ್ರತಿ ಒಂದು ಪದಾರ್ಥದಲ್ಲೂ ಕೂಡ ಕಲಬೆರಕೆ ಆಗಿದೆ. ಹಂಗಾಗಿ ಕೆಲವೊಂದು ಹೋಟೆಲ್ಗಳಲ್ಲೂ ಹೈಜೆನಿಕ್ ಇಲ್ಲ. ಹಂಗೆ ಹೋಟೆಲ್ಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ನಿಂಬೆಹಣ್ಣು ಮನೇಲಿ ಸಿಗುತ್ತೆ, ಅದರಲ್ಲೇ ಜ್ಯೂಸ್ ಮಾಡಬೇಕು, ಮಕ್ಳಿಗೆ ಕೊಡಬೇಕು. ನೀರ್ನ ಏನ್ ಮಾಡ್ಬೇಕು, ಮಡಕೆನಲ್ಲಿ ಇಟ್ಕೋಬೇಕು. ಈ ಟೈಮ್ನಲ್ಲಿ ಮಡಕೆ ಸಿಗುತ್ತೆ, ಮಣ್ಣಿನ ಮಡಕೆ, ಚೆನ್ನಾಗಿ ಕಾಯಿಸಿರ್ತಾರೆ. ಆ ಮಡಕೆನಲ್ಲಿ ಇಟ್ರೆ ಆಟೋಮೆಟಿಕ್ ತಣ್ಣಗೆ ಇರುತ್ತೆ. ಅದು ಫ್ರಿಜ್ಜಲ್ಲಿ ಹಿಂಗೆ ಇಟ್ಟಿರ್ತಾರೆ ಅದೇ ತರ ಇರುತ್ತೆ, ಕಾದಿದ್ದು ಅದರಲ್ಲಿ ಮಕ್ಳು ಕುಡಿಬಹುದು. ಇದನ್ನೆಲ್ಲ ನಾವು ಒಂದ್ ಸ್ವಲ್ಪ ಮಾಡ್ಕೋಬೇಕು. ಯಾಕಂದ್ರೆ ಈಗ ಬೇಸಿಗೆ ಇದೆ, ನಾವು ಹೊರಗಡೆ ತುಂಬಾ ಗಲೀಜಿದೆ ಅಂತ ಹೇಳಿದಾಗ ನಾವು ಮನೇಲೂ ಇದನ್ನ ಮಾಡಿಲ್ಲ ಅಂತಂದ್ರೆ ಆಟೋಮೆಟಿಕ್ ಕಾಯಿಲೆ ಬಿದ್ದೇ ಬೀಳ್ತಾರೆ. ಹಳ್ಳಿಲಾದ್ರೆ ಮಡಕೆಲೆ ಅಡ್ಗೆ ಮಾಡೋದು, ಮಡಕೆಲೆ ಮುದ್ದೆ ಕಟ್ಟೋದು, ಸಾರು ಮಾಡೋದು, ಮಡಕೆಲೆ ಕುಡಿಯೋದು, ನೀರು ಮಡಕೆನಲ್ಲೇ. ಇಲ್ಲ ಆ ತರ ಇಲ್ಲ. ಇಲ್ಲೆಲ್ಲ ಬೇಕಾದ್ರೆ ಚಿನ್ನ ಬೆಳ್ಳಿ ಕಡಿಮೆ ಇದ್ರೆ ಅದ್ರಲ್ಲೂ ಚೊಂಬೆಲ್ಲಿ ಇಟ್ಬಿಟ್ಟು ಕುಡ್ಬಿಡ್ತಾರೆ ಅಂತ ಜನ ಇದ್ದಾರೆ. ಆಯ್ತಾ, ಅಲ್ಲಿ ಶೋಕಿ ಗಿಡಕ್ಕೆ ಬೆಳ್ಳಿ ನೀರಿಟ್ರು ಹಂಗೆ ನಾವೀಗ ಸ್ಟೀಲಲ್ಲಿ ಇಡ್ತೀವಿ ಅಲ್ವಾ. ಹಂಗಾಗಿ ಏನ್ ಮಾಡೋದು, ಆಮೇಲೆ ಈಗೆಲ್ಲ ವಾಟರ್ ಫೈರು, ಆ ಕೆಂಟು ಹಿಂಗ ಹಾಕ್ಸ್ಕೊಂಡು ಅದ್ರಲ್ಲಿ ಏನೇನೋ ಹೇಳ್ತಾರೆ. ಅದೆಲ್ಲ ಮಾಡೋದ್ಕಿಂತ ಮಡಕೆ ಸಿಗುತ್ತೆ, ಕಮ್ಮಿಗೆ ಸಿಗುತ್ತೆ, ಎಲ್ಲಾರ್ಗು ಸಿಗುತ್ತೆ. ಅದು ಚೆನ್ನಾಗೂ ಇರುತ್ತೆ, ಡಿಸೈನು ಮಾಡಿರ್ತಾರೆ, ನಿಮ್ಗೆ ಶೋಕಿಗೂ ಕಾಣುತ್ತೆ, ಡಿಸೈನ್ ಆಗು ಇರುತ್ತೆ, ಒಳ್ಳೇದು ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಬೋದು. ಮಡಕೆಲಿ ಅಡಿಗೆ ಕೂಡ ಮಾಡ್ಬೋದು. ನಮ್ಮನೇಲಿ ಕೂಡ ಮಡಕೆಲಿ ಇಟ್ಕೊಂಡಿದ್ದೀನಿ. ಈ ಚಿಕನ್ ನಾನ್ ವೆಜ್ ಎಲ್ಲ ಮಾಡ್ಬೇಕಾದ್ರೆ ನಾವು ಮಡಕೆಲಿ ಮಾಡ್ತೀವಿ. ಆರಾಮಾಗಿ ಗ್ಯಾಸ್ ಮೇಲೆ ಇಡ್ಬೋದು, ಏನು ಒಡೆದೋಗಲ್ಲ. ಅದು ಚೆನ್ನಾಗಿ ಕಾಯಿಸಿರ್ತಾರೆ ಅದನ್ನ. ಆ ಥರ ಎಲ್ಲ ಮಾಡಬೇಕು. ಮಕ್ಳುಗಳು ಹೋಟೆಲಲ್ಲಾಗಲಿ ಜ್ಯೂಸ್ ಆಗಲಿ ಅದಕ್ಕೆ ಬೇರೆ ಬೇರೆ ಐಸ್ ಟ್ಯೂಬ್ ಅದು ಇದು ಬೆರ್ಸ್ ಅವ್ರು ಏನೋ ಕಲ್ಲರ್ ಮಾಡೆಲ್ಲ ಇಟ್ಬಿಡ್ತಾರೆ. ಈ ಮಕ್ಳಿಗೆ ಆ ಕಲ್ಲರೇ ತುಂಬ ಇಷ್ಟ ಆಗ್ಬಿಡುತ್ತೆ, ಅದನ್ನೆಲ್ಲ ಕುಡಿತಾ ಹೋಗ್ತಾರೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಈಗೆಲ್ಲ ಸಮ್ಮರ್ ಇದೆ, ಸ್ಕೂಲ್ಗಳು ಅಷ್ಟಿಲ್ಲ. ಈಗ ಕೆಲವೊಂದು ಸ್ಕೂಲು ಕಾಲೇಜ್ ಇವಾಗಲೇ ಓಪನ್ ಆಗಿಬಿಟ್ಟಿದೆ, ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಎಸ್. ಇನ್ನು ಡಾಕ್ಟರ್, ನೀವಾಗಲೇ ಈ ಕಲ್ಲಂಗಡಿ ಬಗ್ಗೆ ಹೇಳಿದ್ರಿ. ಹೀಗಾಗಿ ಒಂದು ಪ್ರಶ್ನೆ ನಿಮಗೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಎಲ್ಲರೂ ಕೂಡ ಡಾಕ್ಟರ್ಸ್ ಆಗ್ತಿದ್ದಾರೆ. ಹೀಗಾಗಿ ಕೆಲವ್ರು ಹೇಳ್ತಾರೆ ಕಲ್ಲಂಗಡಿ ಹೀಟು ಅಂತ, ಕೆಲವ್ರು ಹೇಳ್ತಾರೆ ತಂಪು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಈ ಎಳ್ನೀರನ್ನ ನಿಂಬೆ ಹಣ್ಣ ಹಿಂಡ್ಕೊಂಡು ಕುಡಿದ್ರೆ ತಂಪು, ಇಲ್ಲ ಅಂದ್ರೆ ಹೀಟು ಅಂತ. ಸೊ ಇದರಲ್ಲಿ ನಿಜ ಯಾವುದು ಅಂತ? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ನೀವೆಲ್ಲೋ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಬೇರೆ ಮಾಡ್ತಾರೆ, ಕಲರ್ ಬರಲಿ ಅಂತ, ಅದ್ರ ಮೇಲೆ ಅದು ಏನೇನೋ ಇಂಜೆಕ್ಟ್ ಮಾಡಿ. ಬಟ್ ಈ ಆಹಾರದಲ್ಲಿ ಹೀಟು ಕೋಲ್ಡು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲಮ್ಮ, ಇದು ಅನ್ಫಾರ್ಚುನೇಟ್ಲಿ ನಮ್ಮ ಅಲೋಪತಿ ಒಳಗೆ ಇದಿಲ್ಲ. ಈ ತುಂಬಾ ಜನ, ನಾನು ಬಾಟಮ್ ಸ್ಪೆಷಲಿಸ್ಟ್ ಇದ್ದೀನಿ, ಡಾಕ್ಟ್ರೇ ಕೋಳಿ ತಿಂದು ತಿಂದು ಎಕ್ಸೆಸ್ ಆಫ್ ಹೀಟ್ ಆಗ್ಬಿಟ್ಟು ನನಗೆ ಪೈಲ್ಸ್ ಬಂದಿದೆ ಅಂತಾರೆ. ಬಟ್ ಆಕ್ಚುಲಿ ಅದು ಇಲ್ಲ. ಸಮ ಜನಗಳ ಮನಸ್ಸಿನಲ್ಲಿ ಇದಂತೂ ಇದೆ, ಆ ಹಣ್ಣು ತಿಂದ್ರೆ ಹೀಟು, ಬಟ್ ಇಲ್ಲ ಆ ಥರ. ಸೀಸನಲ್ ಫ್ರೂಟ್ಸ್, ಕಲ್ಲಂಗಡಿ ಹಣ್ಣು ಈ ಸೀಸನ್ ಬರುವಂತ ಒಳ್ಳೆ ಹಣ್ಣು. ಅದರೊಳಗೆ ಸಾಕಷ್ಟು ನೀರಿನ ಅಂಶ ಇರುತ್ತೆ, ಡಿಹೈಡ್ರೇಷನ್ ಆಗೋದಿಲ್ಲ. ನಾವು ಕುಡಿಯೋ ನೀರು ಎಷ್ಟು ಇಂಪಾರ್ಟೆಂಟೋ ನಾವು ತಿನ್ನುವ ಆಹಾರದಲ್ಲಿರೋ ನೀರು ಕೂಡ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್. ಅಷ್ಟಂತೂ ತಿಳ್ಕೊಬೇಕು ಜನ. ಬೇಸಿಗೆಯಲ್ಲಿ
ಮಿನಿಮಮ್ 2.5 ಲೀಟರ್ ನೀರು ಕುಡಿಬೇಕು. ಅಂಡ್ ನೋಡಿ ಆವಲ ಕಾಯಿಸಿದ ನೀರು ಕೊಟ್ಟಿದ್ರೆ ಇಟ್ಸ್ ಗುಡ್. ಕಾಯಿಸಿದ ನೀರು ಒಂದು ಪ್ರಾಬ್ಲಮ್ ಏನಂದ್ರೆ ಫುಲ್ ಕುಡಿಯಲ್ಲ. ಕಾಯಿಸಿದ ನೀರಿಗೆ ಟೇಸ್ಟ್ ಇರಲ್ಲ. ಸೊ ಹಂಗಾಗಿ ತುಂಬ ಜನ ಕುಡಿಯಲ್ಲ. ಇಟ್ ಈಸ್ ಸೇಫ್, ನೋ ಡೌಟ್. ಅದ್ರೊಳಗಾಗಿ ಹಳ್ಳಿ ಕಡೆ ಜಾತ್ರೆಗಳ ಕಡೆ ನೀರು ಕಾಯಿಸ್ತಿರೋ ಕುಡಿಬಾರ್ದು. ಬಟ್ ಏನಂದ್ರೆ ಕ್ವಾಂಟಿಟಿ, ಅದಕ್ಕೇನೆ ಒಂದೇ ಸಾರಿ ಕುಡಿದಿದ್ರು ಕೂಡ ಬೆಳಗಿನ ಸಂಜೆಯವರು ಮಕ್ಕಳಿಗೆ 4 ಬಾಟ್ ಮೇಡಮ್ ಹೇಳ್ದಂಗೆ ಫ್ರಿಜ್ಜಿಂದ ಅಲ್ಲ, ಒಂದು ಮಡಿಕೆ ತುಂಬ ಇಟ್ಬಿಡ್ಬೇಕು, ಅದನ್ನೇ ಕುಡಿಬೇಕು ಅವರು. ಇಟ್ ಇಸ್ ವೆರಿ ಸೇಫ್. ಅವ್ರು ಹೇಳ್ದಂಗೆ ಮಡಿಕೆ ನೀರು ಇದು ಚೆನ್ನಾಗಿರುತ್ತೆ, ಪೋರ್ಟಬಲ್ ವಾಟರು ಕುಡಿಯೋದಕ್ಕೆ ಇದು. ಬಟ್ ಈ ಕಾನ್ಸೆಪ್ಟ್ ಅಂತೂ ನೀವು ಕೇಳಿದ್ದು ತುಂಬ ಒಳ್ಳೆಯದು. ತುಂಬ ಜನ ಕೇಳ್ತಾರೆ ನಮ್ಮನ್ನು, ಅದು ತಿಂದರೆ ಹೀಟ್ ಅಲ್ವಾ ಡಾಕ್ಟ್ರೆ, ಇದು ತಿಂದರೆ ಕೋಲ್ಡ್ ಅಲ್ವಾ ಡಾಕ್ಟ್ರೆ. ಹಂಗಾಗಿ ಇಲ್ಲ, ಈವನ್ ಸೊಪ್ಪು ತರಕಾರಿ, ಬದನೆಕಾಯಿ ಹೀಟು, ಬೆಂಡೆಕಾಯಿ ತಂಪು ಹೇಳ್ತಾರೆ. ಬಟ್ ನಮ್ಮ ಅಲೋಪತಿ ಒಳಗಂತಿಲ್ಲ, ಇಲ್ಲ ಬಾಡಿನೂ ಇಲ್ಲ ಮೇಡಮ್. ಇದು ಆಯುರ್ವೇದ ಕಾನ್ಸೆಪ್ಟು, ಅವರಲ್ಲಿ ಅದೆಲ್ಲ ಇದೆ ಹೇಳ್ತಾರೆ. ಅವ್ರದ್ದೇ ಒಂದು ಸಿಸ್ಟಮ್, ವಾತ ಕಫ ಪಿತ್ತ ಅಂತಾರೆ. ಬಟ್ ನಮ್ಮ ಇಂಗ್ಲೀಷ್ ಸಿಸ್ಟಮ್ನಲ್ಲಿ ಇದು ತಿಂದರೆ ಹೀಟ್ ಆಗುತ್ತೆ, ಹಂಗಿಲ್ಲ. ಹೀಟ್ ಜನರೇಟ್ ಯಾವಾಗ ಆಗುತ್ತೆ ಅಂದರೆ ಲೇಬರ್ ಕೆಲಸ ಮಾಡೋರು. ಅದಕ್ಕೇ ನಿಮ್ಮ ಹೀಟ್ ಜಾಸ್ತಿ ಆಗಬಾರ್ದು ಅಂದರೆ ಬಿಸಿಲನ್ನ ದುಡಿಬೇಡಿ. ಹಳ್ಳಿ ಕಡೆ ಮರ ಹೊಡಿಯೋರು ಪಾಪ ಇದು ಮಾಡೋರು ಇರ್ತಲ್ಲ, 11 ಗಂಟೆ ಮೇಲೆ ಕೆಲಸ ಮಾಡೋಕ್ಕೆ ಹೋಗಬೇಡಿ, 4 ಗಂಟೆವರೆಗೂ ಬಿಟ್ಟುಬಿಡಿ. ಅವಾಗ ನಿಮ್ಮ ಬಾಡಿ ಟೆಂಪ್ರೇಚರ್ ಆಗುತ್ತೆ. ಬಟ್ ಇಟ್ಸ್ ಎ ವಂಡರ್ಫುಲ್ ಫ್ರೂಟ್. ಕಲ್ಲಂಗಡಿ ಹಣ್ಣಂತೂ ಎಳ್ನೀರ್ ಬಗ್ಗೆ ಡಾಕ್ಟರ್, ಈಗ ಚಿಯಾ ಸೀಡ್ಸ್ ಹಾಕೊಂಡು ಕುಡಿತಾರೆ, ನಿಂಬೆ ಹಣ್ಣು ಹಿಂಡ್ಕೊಂಡು ಕುಡಿತಾರೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಅವ್ರವ್ರ ಖುಷಿ ಅಷ್ಟೇ. ನಿಂಬೆ ಎಳ್ನೀರನ್ನ ಡ್ರಿಪ್ ಆಗಿ ಹಾಕಿದ್ದಾವೆ. ನಾನು MBBS ಓದೋ ಕಾಲದಲ್ಲಿ ಕಾಲರಾದೊಳಗೆ ಐಯುಪ್ಲೂಟ್ ಸಿಗ್ದಿರ ಎಳ್ನೀರಿಗೆ ಡ್ರಿಪ್ ಹಾಕಿದ್ದಾರೆ. ಅಷ್ಟು ಪ್ಯೂರ್ ಎಳ್ನೀರು. ಅಂಡ್ ಎಳ್ನೀರ್ನಾಗೆ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನಿರ್ಜಲೀಕರಣ ಆದಾಗೆ ವಿ ಲೂಸ್ ಎಲೆಕ್ಟ್ರೋಲೈಟ್ಸ್. ಅದನ್ನ ಎಳ್ನೀರಿನೊಳಗೆ ಬಹಳ ದೇವರು ಒಳ್ಳೆ ಕಾನ್ಸೆಂಟ್ರೇಷನ್. ಕಲ್ಪವೃಕ್ಷ ಅಂತ. ಹೌದೌದು, ದಯವಿಟ್ಟು ಅದು ಅವ್ರವ್ರ ಶೋಕಿ. ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋವಾಗೆ ಅದಕ್ಕೆ ಮೆಣಸಿನ್ಕಾಯಿ, ನಿಂಬೆಹಣ್ಣು ಏನು ರುಚಿ. ಬಟ್ ಅದರಲ್ಲಿ ಎಳ್ನೀರನ್ನ ಹಂಗೆ ಕುಡಿರಿ, ನಿಮ್ ಖುಷಿ ಇದ್ರೆ ಹಾಕೊಂಡು ಕೊಡ್ರಿ, ತಪ್ಪೇನಿಲ್ಲ ಅದರೊಳಗೆ. ಎಸ್, ಈಗ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ತ್ರಿವೇಣಿ ಅವರಿದ್ದಾರೆ, ಇವರು ಹೌಸ್ ವೈಫ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನೊಬ್ರು ಗೃಹಿಣಿಯಾಗಿ ನೀವು ಈ ಬಿಸಿಲ ಬೇಗೆಯನ್ನು ಹೇಗೆ ಸಂಭಾಳಿಸ್ಕೊಂಡು ಹೋಗ್ತಿದ್ದೀರಾ ಅಂತ. ಅಯ್ಯೋ ಮೇಡಮ್, ಮನೇಲಂತೂ ಇರೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಬೆಳಿಗ್ಗೆ ತಣ್ಣೀರಿನ ಸ್ನಾನ, ಸಾಯಂಕಾಲ ತಣ್ಣೀರು ಸ್ನಾನ, ಮನೆಯಲ್ಲಿ ಎಷ್ಟು ಫ್ರಿಜ್ಜಲ್ಲಿ ನೀರಿಟ್ಟು ಕುಡಿತಾ ಇದ್ರು ಅದು ಅವರ್ಕೆ ಅನ್ನೋದು ಹೋಗ್ತಾನೆ ಇಲ್ಲ. ಸರ್ ಒಂದು ಇದು ತೋರಿಸ್ತಾ ಇರ್ತಾರೆ ಯೂಟ್ಯೂಬಲ್ಲಿ, ಆ ಹಣ್ಣಿನ ಜ್ಯೂಸ್ ಇರ್ಬೋದು, ಸೊಪ್ಪಿನ ಜ್ಯೂಸ್ ಇರ್ಬೋದು, ಆ ಸೌತೆಕಾಯಿ ಜ್ಯೂಸ್ ಎಷ್ಟು ಕುಡಿದ್ರು ಆ ಅದು ಕಮ್ಮಿನೇ ಆಗ್ತಾನೆ ಇಲ್ಲ. ಮೊನ್ನೆ ನಾವು ಟ್ರಾವೆಲ್ ಮಾಡಿ ಬರ್ಬೇಕಾದ್ರೆ ಕೂಲಿ ಕಾರ್ಮಿಕರು ಮಕ್ಕಳುಗಳು ಆ ರೋಡ್ ಸೈಡಲ್ಲಿ ಪಾಪ ಆ ಬಿಸಿಲಲ್ಲಿ ಹೆಂಗ್ ಕಾಲಲ್ಲಿ ಓಡೋಗ್ತಾ, ಚಪ್ಪಲಿ ಕೂಡ ಇಲ್ಲ, ಅಷ್ಟು ತುಂಬಾ ಓಡೋಗ್ತಾ ಇದೆ. ನಾವು ಅವ್ರ ಕಾರ್ ನಿಲ್ಸ್ಬಿಟ್ಟು ಅವ್ರಿಗೆ ಹಣ್ಗಳು ಕೊಟ್ಬಿಟ್ಟು ಅವ್ರನ್ನ ನಿಲ್ಸ್ಬಿಟ್ಟು ಬಂದ. ಈ ಇದ್ರ ಮೇಲೆ ತಲೆ ಮೇಲೆ ಹೊಂಗೆ ಮರದು ಸೊಪ್ಪುಗಳು ಹಾಕೊಂಡಿದ್ದಾರೆ. ನಮ್ಗೆ ಅದು ಒಂಥರ ಏನು ಈ ತರ ಹಾಕೊಂಡಿದಾರಲ್ಲ ಅಂತ ಅವಾಗ ಹೇಳ್ತಾ ಇದ್ದಾರೆ, ತುಂಬಾ ಬಿಸಿಲು ತಡ್ಕೊಳಕ್ಕಾಗಲ್ಲ ಅಂತ. ಆ ರೋಡ್ ಕೆಲಸ ಮಾಡೋರು ಇರ್ಬೋದು, ಹಣ್ಣುಗಳು ತಿನ್ಕೊಂಡು ಪಾಪ ಅವರೆಲ್ಲ ಮರದಡೆ ಕೂತಿರೋದು ನೋಡಿದ್ರೆ ಅಪ್ಪ ನಮ್ಮ ಕೈಲಂತೂ ಮನೇಲಿ ನೈಟ್ ಅಂತಂತೂ ಇರೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಶೆಕೆ, ಬರೀ ಬಿಸಿ ಗಾಳಿ ಬರುತ್ತೆ ಹೊರತು ಏನು ತಣ್ಣಗಿರೋ ಗಾಳಿ ಅನ್ನೋದೇ ಇಲ್ಲ. ಏನ್ ತಿಂದ್ರು ಕಮ್ಮಿನೇ ಆಗ್ತಾ ಇಲ್ಲ, ತುಂಬಾ ಕಷ್ಟ. ಇವಾಗ ನಿಮ್ಮ ಮನೇಲೂ ಮಕ್ಳು ಇರ್ತಾರೆ, ಟೈಮ್ ಟು ಟೈಮ್ ಜ್ಯೂಸ್ ಬೇಕು, ಅಮ್ಮ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು, ಇದು ಹೆಂಗಿದೆ? ಜೊತೆಗೆ ಈ ಟೈಮಲ್ಲಿ ನಿಮ್ಮನ್ನ ನೀವು ಹೆಂಗ್ ಕೇರ್ ಮಾಡ್ಕೊಳ್ತಿದ್ರೆ? ರಾತ್ರಿ ಮುದ್ದೆ ಮಾಡ್ಬಿಟ್ಟು ಬೆಳಿಗ್ಗೆ ಎದ್ದು ಮಜ್ಜಿಗೆ ಮಾಡಿ ಅದನ್ನ ಚೆನ್ನಾಗಿ ಕಲ್ಸ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಅವನಿಗೆ ಬೆಳಿಗ್ಗೆ ಟೈಮ್ ನನ್ನ ಮಗನಿಗೆ ಅದನ್ನೇ ಕೊಡ್ತಾ ಇರೋದು. ಇನ್ನು ಮಧ್ಯಾಹ್ನ ಟೈಮ್ ಅಮ್ಮ ಜ್ಯೂಸು ಹಣ್ಣು ಏನಾದ್ರು ಅದು. ಇನ್ ಮತ್ತೆ ಕೋಲ್ಡ್ ವಾಟರ್ ಹಾಕಿದ್ರೆ ಮತ್ತೆ ಇದಾಗುತ್ತೆ. ಮತ್ತೆ ನನಗೂ ಸ್ವಲ್ಪ ಇದಾಯ್ತು ಆ ಕೋಲ್ಡ್ ನೀರು ಕುಡ್ದು, ದಾವರ್ಗೆ ಕಮ್ಮಿ ಆಗದೆ ಫ್ರಿಜ್ಜಲ್ಲಿ ನೀರಿಟ್ಟು ಕುಡ್ದಿದ್ದಕ್ಕೂ ಅದು ಮಾತ್ರ ತುಂಬಾ ಕಷ್ಟ ಆಯ್ತು ಅದು ನಮ್ಗೆ. ಅವ್ನು ನನ್ನ ಮಗನಿಗೆ ಇನ್ನೇನ್ ಮಾಡೋದು, ಅದು ಸ್ವಲ್ಪ ಬಿಸಿ ನೀರು ಸ್ವಲ್ಪ ಈ ಕೋಲ್ಡ್ ನೀರು ಎರಡನ್ನೂ ಹಾಕಿ ಜ್ಯೂಸ್ ಮಾಡ್ಕೊಡ್ಬೇಕು ಅವ್ನಿಗೆ. ಆ ಮಾಡ್ಕೊಟ್ಟಿಲ್ಲ ಅಂದ್ರೆ ಹಠ ಮಾಡೋದು ಜಾಸ್ತಿ. ಅವನು ಅಮ್ಮನೆ ಲೂಸ್ ಮೋಷನ್ ಕೂಡ ಆಗ್ಬಿಟ್ಟಿತ್ತು ಅವನಿಗೆ, ಜಾಸ್ತಿ ಇದಾಗಿ ಅವ್ನಿಗೆ ಆಸ್ಪತ್ರೆಗೂ ಕೂಡ ಕರ್ಕೊಂಡೋದ್ವಿ. ಅತ್ತ ತುಂಬಾ ಕಷ್ಟ ಇದೆ. ಸರ್ದು ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ನಾವು ಟಿಪ್ಸ್ ನೆಲ್ಲ ಫಾಲೋ ಮಾಡ್ತಿದ್ದೀರಾ? ಸ್ವಲ್ಪ ಫಾಲೋ ಮಾಡಿದ್ರೆ ಅದು ಯಾವಾಗಲೂ ಫಾಲೋ ಮಾಡ್ತಾ ಇರ್ತೀವಿ. ಏನೆಲ್ಲ ಮಾಡ್ತೀರಾ ಅವ್ರ ಟಿಪ್ಸ್ಗಳನ್ನ? ಅವರು ಸರ್ ಹೇಳೋದು ಮಾಮೂಲಿ ಏನಂದ್ರೆ ಈ ಶುಗರ್ ಪೇಷಂಟ್ಗಳಿಗೂ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಏನೇನು ಯಾವ್ಯಾವ ಪ್ರಮಾಣದಲ್ಲಿ ನಾವು ತಗೋಬೇಕು, ಯಾವ ಹಣ್ಣು ಕುಡಿಬೇಕು, ಮತ್ತೆ ಯಾವ ಸೊಪ್ಪು ತಿನ್ಬೇಕು, ಯಾವ ತರಕಾರಿಗಳು ತಿನ್ಬೇಕು ಅಂತ ತುಂಬಾ ಸಜೆಷನ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. 4 ಟೀ ನೋಡಮ್ಮ, ನಾವು ಮಾತನಾಡುವಾಗ ಸುಲಭ ಮಾಡ್ಬೇಕು ಜನಸಾಮಾನ್ಯ ಅವ್ರಿಗೆ. ನಾನು ಬಾರಿ ಖುಷಿ ಅವ್ರು ಹೇಳಿದಕ್ಕೆ. ನಾನು ಡಯಾಬಿಟೀಸ್ನವ್ರಿಗೆ ವೆರಿ ಸಿಂಪಲ್, 4 ಟೀ ಜ್ಞಾಪಕ ಇಟ್ಕೊಳ್ಳಿ ಅಂದೆ. ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? ಇಲ್ಲಮ್ಮ, 4 ಟೀ ಅಂದ್ರೆ ತಟ್ಟೆ ತುಂಬ ತರಕಾರಿ ತಿನ್ನಿ, ಮುಗಿದೋಯ್ತು. ಎಷ್ಟು ಸರಳ ಇರುತ್ತೆ ಇವೆಲ್ಲ ನೋಡಿ, ಅವ್ರಿಗೆ ಬಹಳ ಇಂಪಾರ್ಟೆಂಟ್. ಸೊ ವೆಜಿಟೇಬಲ್ಸ್ ಅಮ್ಮ, ಸೌತೆಕಾಯಿ, ಮೂಲಂಗಿ, ಟೊಮೊಟೊ ತಿನ್ನೋದಕ್ಕಿಂತ ಮೀನ್ ಐಟಮ್ ಯಾವ್ಯಾವ ಎಷ್ಟೆಷ್ಟು ಪ್ರಮಾಣ ತಗೋಬೇಕು ಅಂತ ಮಟನ್, ಚಿಕನ್ ಎಲ್ಲ ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೇದು. ನಾವು ಅದನ್ನ ಫಾಲೋ ಅಪ್ ಜಾಸ್ತಿ ಮಾಡ್ತಾ ಇರ್ತೀವಿ. ಸರ್ದು ನೋಡ್ತಾ ಹೆಲ್ಪ್ ಆಗಿದೆ, ತುಂಬಾ ಹೆಲ್ಪ್ ಆಗುತ್ತೆ ಸರ್ದು. ಎಸ್, ಇನ್ನು ಡಾಕ್ಟರ್ ಶ್ರೀನಾಥ್ ಅವರೇ, ನಿಮ್ಗೆ ಕ್ವೆಶ್ಚನ್ ಏನಂದ್ರೆ, ಈಗ ಹೊರಗಡೆ ಹೋಗಕ್ಕೂ ಮುನ್ನ ಜನರಿಗೆ ಏನೊಂದು ಕೆಲವೊಂದಿಷ್ಟು ಟಿಪ್ಸ್ ಅಂತ ಅಂದ್ರೆ, ಈಗ
ಬ್ಲ್ಯಾಕ್ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಕೆಲವೊಂದಿಷ್ಟು ಟಿಪ್ಸ್ ಕೊಡೋದಾದ್ರೆ ಮಿನಿಮಮ್ ಕ್ಲಾತಿಂಗ್, ಅದೇ ಸರ್ ಫಸ್ಟ್ ಬಾಯಲ್ಲಿ ಇದು ಹೇಳ್ದಂಗೆ ಎಷ್ಟು ಮಿನಿಮಮ್ ಕ್ಲಾತಿಂಗ್ ಆಗುತ್ತೋ ಅಷ್ಟು ತುಂಬ ತೆಳುವಾಗಿರೋ ಬಟ್ಟೆ ಹಾಕ್ಕೊಂಡು ಟೆಂಪ್ರೇಚರ್ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನಾವು ಆಚೆ ಬರಬೇಕಾಗುತ್ತೆ. ಎರಡನೇದು, ತಮ್ಮ ಕೆಲಸ ಏನಿರುತ್ತೋ ಅದನ್ನು ಜಾಸ್ತಿ ತುಂಬ ಬೆಳಗಿನ ಜಾವದಲ್ಲಿ ಇಟ್ಕೊಂಡು 11 ಗಂಟೆ ಮೇಲೆ 11ರಿಂದ 4 ಗಂಟೆವರೆಗೂ ಏನೇ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳಿ ಆದಷ್ಟು. ಮತ್ತು 4 ಗಂಟೆ ಮೇಲೆ ನಿಮ್ಮ ಆಚೆ ಬೇರೆ ಏನು ಕೆಲಸ ಇದೆಯೋ ಅದನ್ನು ಮಾಡ್ಕೊಳ್ಳಿ ಅಂತ. ದ್ಯಾಟ್ ಈಸ್ ದ ಫಸ್ಟ್ ಸ್ಟೆಪ್ ಐ ವುಡ್ ಲೈಕ್ ಟು. ಎರಡನೇದು ಏನಂದರೆ ನೀರು. ಎಲ್ಲಿ ಹೋದರೂ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಬಾಟ್ಲ್ಗಿಂತ ತಮ್ಮ ಸ್ವಂತ ಬಾಟಲ್ನಲ್ಲೇ ನೀರು ತಗೊಂಡು ಮನೆಯಿಂದನೇ ತಗೊಂಡೋಗೋದು ಉತ್ತಮ. ದ್ಯಾಟ್ ಈಸ್ ಅ ಸೆಕೆಂಡ್ ಟಿಪ್ ವಾಟ್ ವಿ ವುಡ್ ಲೈಕ್ ಟು ಗಿವ್. ಮೂರನೇದು, ತಮಗೆ ಯಾವಾಗ ಬಾಯಾರಿಕೆ ಅನಿಸಿದ್ರು, ಎಲ್ಲಿ ಬಾಯಾರಿಕೆ ಅನಿಸಿದ್ರು ಸ್ವಲ್ಪ ಫ್ರೂಟ್ಸ್, ಇಲ್ಲಾಂದರೆ ಎಳ್ನೀರು, ಇಲ್ಲಾಂದರೆ ಬೇರೆ ಏನೇ ಜ್ಯೂಸ್ ಇರಲಿ, ಬಟ್ ಆ ಲೆಮನ್ ಇದು ಕೂಡ ಹೇಳಿದ್ವಲ್ಲ ಆ ಥರ. ಸೊ ಆ ಒಂದು ಟಿಪ್ಸ್ ಮೇಲೇ ನೀವು ಆ ಡಿಹೈಡ್ರೇಷನ್ನ ಅವಾಯ್ಡ್ ಮಾಡ್ಕೋಬೋದು. ದಟ್ ಈಸ್ ದ ಥರ್ಡ್ ಪಾಯಿಂಟ್. ನಾಲ್ಕನೇದು, ನಿಮ್ಗೆ ಯಾವಾಗಲೇ ಆಗಲಿ ನಿಮಗೆ ಆ ಒಂದು ಉಷ್ಣಾಂಶ ಅಂದರೆ ಬಿಸಿಲು ಜಾಸ್ತಿ ಆಯಿತು, ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಬೆಟರ್ ಸ್ಟಾಪ್ ದ ವರ್ಕ್. ಎಲ್ಲಿ ನೆರಳಿರುತ್ತೋ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋದು ಬೆಟರ್ ಅಂತ ಹೇಳ್ತೀವಿ. ಈಗ ಮೇಡಮ್, ಈಗ ನಮಗೆ ಬಾಯಾರಿಕೆ ಆದರೆ ನಾವು ಹೋಗಿ ಕೇಳಿ ನೀರು ಕುಡಿತೀವಿ ಅಥವಾ ಹೋಗಿ ತಗೊಂಡು ಕುಡಿತೀವಿ. ಆದರೆ ಈ ಪಾಪ ಪ್ರಾಣಿ ಪಕ್ಷಿಗಳು, ಅದರಲ್ಲೂ ಈ ಬೆಂಗಳೂರಲ್ಲಿ ಪಾಪ ಹೋಗಿ ನೀರೇ ಸಿಗಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ಟಿಪ್ಸ್ ನೀವೇನು ಕೊಡ್ತೀರಾ ಅಂದರೆ ಪ್ರಾಣಿ ಪಕ್ಷಿಗಳಿಗೆ? ಕೆಲವರು ಟೆರೆಸ್ಸಲ್ಲಿ ಒಂದು ಬೌಲಲ್ಲಿ ನೀರು ಇಡ್ತಾರೆ, ಸೊ ಆ ರೀತಿ ಟಿಪ್ಸ್. ಕೂತ್ಕೊಳ್ಳೋಕೆ ಜಾಗನೂ ಇಲ್ಲ, ಜಾಗನೂ ಮಾಡ್ಕೊಟ್ಟಿಲ್ಲ ಪಾಪ. ಅವಾಗ ನೀರು ಇಡೋದಿರಲಿ, ಅವು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಅಲ್ಲಿ ಗೂಡು ಕಟ್ಕೊಳ್ಳೋಕೆ ಜಾಗ ಇಲ್ಲ. ಈಗೆಲ್ಲ ಕೆಲವೊಂದು ಯೂನಿವರ್ಸಿಟಿ ಆ ಥರ ಉಡ್ಕೊಂಡು ಹೋಗ್ತಾವೆ, ಅಲ್ಲಿ ಸ್ವಲ್ಪ ಮರ ಇರುತ್ತೆ, ಜ್ಞಾನ ಬರ್ತಿಲ್ಲ, ಸ್ವಲ್ಪ ಮರ ಇದೆ ಅಂತ ಕಡೆ ನೋಡ್ಬೇಕು. ಇಲ್ಲಿ ಮನೆ ಹತ್ರ ಎಲ್ಲೂ ಜಾಗ ಇಲ್ಲ, ಅವು ಎಲ್ಲಿ ಕೂತ್ಕೊಳ್ಳೋಕು ಒಂದು ಮರನೂ ಇಲ್ವಲ್ಲ, ನಾವೇ ಇಲ್ಲ ತಂಪು ತಗೊಳಕ್ಕೆ ನಾವು ಎಲ್ಲಿದೆ. ಹಂಗಾಗಿ ಏನ್ ಮಾಡ್ಬೇಕು, ನಾವು ಟೆರೆಸ್ ಮೇಲೆ ಜಾಸ್ತಿ ಓಡಾಡ್ತಾ ಇರ್ತೀವಲ್ಲ, ಅವಾಗ ನೀರು ಮತ್ತೆ ಪಾರಿವಾಳಗಳು ಜಾಸ್ತಿ ಇದೆ ಎಲ್ಲ ಕಡೆ. ನಮ್ಮ ಮನೆ ಕಡೆ ಎಲ್ಲ ಪಾರಿವಾಳ ಇದೆ, ಅದಕ್ಕೆಲ್ಲ ಸ್ವಲ್ಪ ಆಹಾರ ಹಾಕೋದು. ಮತ್ತೆ ಅದು ಏನಾಗಿದೆ ಇವಾಗೆಲ್ಲ ಈ ದನಕರು ಕೂಡ ಅದಕ್ಕೂ ಕೂಡ ಮೇವು ಎಲ್ಲೂ ಸಿಗದೆ ಕೆಲವೊಂದು ಪ್ಲಾಸ್ಟಿಕ್ ನ ತಿಂತಾ ಇದೆ. ಎಲ್ಲಂದ್ರಲ್ಲಿ ಕಸ ಹಾಕಿದಾರಲ್ಲ ಅದು ಪ್ಲಾಸ್ಟಿಕ್ ಸೇವನೆ ಆಗ್ತಾ ಇದೆ, ಅದರಿಂದ ಬಂದಂತ ಹಾಲನ್ನ ನಾವು ಕುಡಿತಿದೀವಿ. ಇನ್ನು ನಮ್ ದೇಹ ಏನಾಗತ್ತೆ ಹೇಳಿ, ಕಾಯಿಲೆ ಬರಕ್ಕೆ ಬರೀ ಬಿಸಿಲೇ ಬೇಕಾಗಿಲ್ಲ, ನಾವು ಉಪಯೋಗಿಸೋ ಪ್ರತಿಯೊಂದು ಇದ್ರಲ್ಲೂ ಈ ತರ ಕಲಬೆರಕೆ ಆಗ್ತಾ ಇದೆ. ಹಂಗಾಗಿ ಆ ದೇಹದೊಳಗಡೆ ಅದು ಹೋಗುತ್ತೆ. ಅದನ್ನೆಲ್ಲ ಮೊದ್ಲಿಂದ ನಾವು ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಾವು ಬಿಸಿಲಲ್ಲಿ ಆರಾಮಾಗಿರಕ್ ಸಾಧ್ಯ. ಏನೇ ಬಿಸಿಲಿದ್ರು ನಾವು ದೇಹನ ತಂಪಾಗಿ ಇಟ್ಕೋಬೇಕು ಅಂದ್ರೆ ನಾವು ತಗೊಳ್ಳೋ ಆಹಾರದಲ್ಲೂ ಕೂಡ ನಾವು ಸ್ವಚ್ಛತೆ ಕಾಪಾಡಬೇಕಾಗುತ್ತೆ. ಯಾವ ರೀತಿ ಆಹಾರ ತಗೋತಿದ್ವಿ ಅನ್ನೋದು ಮುಖ್ಯ. ಒಂದಿಷ್ಟಗ್ಲೇ ಜಾಗ ಇದ್ರೆ ಅಲ್ಲಿ ಒಂದು ಹಣ್ಣು, ಒಂದು ತರಕಾರಿನೋ, ಒಂದು ಸೊಪ್ಪು ಹಾಕೋಬಹುದು, ಅದನ್ನೇ ತಗೊಂಡು ನಾವು ಅಡುಗೆ ಮಾಡಿದ್ರೆ ಶುದ್ಧವಾಗಿರುತ್ತೆ. ಅದೇ ಈ ಸೊಪ್ಪು ಎಲ್ಲ ಬೇರೆ ಕಡೆಯಿಂದ ಬರ್ತಾರೆ, ಅದೆಲ್ಲ ಕೊಳಚೆ ನೀರಿನಿಂದ ಮಾಡಿರ್ತಾರೆ ಕೆಲವೊಂದ್ ಕಡೆ. ಅದೇ ಸೊಪ್ಪನ್ನ ತೊಳೆದು ನಾವು ಹಾಕಿದಾಗ ನಮ್ಗೆ ಎಷ್ಟು ಹೈಜೆನಿಕ್ ಆಗಿದೆ ಅನ್ನೋದು ನಾವು ಚಿಂತೆ ಮಾಡ್ಬೇಕಾಗುತ್ತೆ ಅಲ್ವಾ. ಅದು ಒಂದು. ಹಳ್ಳಿ ಆದ್ರೆ ಅಲ್ಲಲ್ಲೇ ತೋಟ ಇದೆ, ಎಲ್ಲ ಹಾಕೊಂಡ್ ಮಾಡ್ಕೋತಾರೆ. ಬಟ್ ಸಿಟಿನಲ್ಲಿ ಅದಕ್ಕೆ ಜಾಗನೇ ಇಲ್ಲ. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿಂದ ಬರುವಂತದ್ನ ಮಾರ್ತಾರೆ, ಅವಾಗ ಒಳ್ಳೆ ರೇಟು ಕೊಟ್ಟು ಜನ ತಗೋತಾರೆ. ಯಾಕೆ ಹೈಜೆನಿಕ್ ಆಗಿದೆ, ಚೆನ್ನಾಗಿ ಬೆಳೆಸಿದ್ದಾರೆ, ಅದು ಒಂದು ವ್ಯವಸ್ಥೆ ಮಾಡ್ಬೋದು. ಆಮೇಲೆ ಈ ಪ್ರಾಣಿಗಳಿಗೆ ಮೊದಲಾಗಿ ಒಂದು ವ್ಯವಸ್ಥೆ ಮಾಡಲೇಬೇಕಾಗುತ್ತೆ, ಏನಾರು ಇದು ಮಾಡ್ಬೇಕು. ಯಾಕೆಂದ್ರೆ ನಾವು ಒಂದು ಸ್ವಲ್ಪ ಸುರಕ್ಷಿತವಾಗಿ ಮನೇಲಿ ಇದ್ಬಿಡ್ತೀವಿ, ಹೇಗೋ ಮನೇಲಿ ತರ್ತೀವಿ, ಯಾವುದೋ ಒಂದು ಕಲಬೆರಕೆನ ಏನೋ ಒಂದು ತಿಂದು ನಾವು ಆರೋಗ್ಯನ ಏನೋ ಮಾಡ್ಕೋತೀವಿ. ಬಟ್ ಅವಕ್ಕೆ ಯಾವ್ದದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಗೊತ್ತಿರಲ್ಲ. ನಾವೇನು ಎಸ್ತಿರ್ತೀವೋ ಏನು ಮಾಡ್ತಾವೋ ಅದು ಪ್ಲಾಸ್ಟಿಕ್ ಸಮೇತ ಎಸ್ತಿದ್ರು ಅದನ್ನೇ ಅವ್ರ ಆಹಾರವಾಗಿ ತಗೊಳ್ಳೇಬೇಕಾಗುತ್ತೆ. ವಿಧಿ ಇಲ್ಲ ಅವಕ್ಕೆ, ಅವು ಬಾಯ್ಬಿಟ್ಟು ಕೇಳೋಕ್ಕಾಗಲ್ಲ. ನಮಗೆ ನೀರು ಕೊಡಿ ಅನ್ನಲ್ಲ. ನಾವೆಷ್ಟೋ ಸಲ ಎಮ್ಮೆ ಕರ ಮನೆ ಮುಂದೆ ಬಂದ್ರೆ ನಾವು ಬಕೆಟಲ್ಲಿ ತಗೊಂಡೋಗಿ ನೀರು ಇಡ್ತೀವಿ ಗೇಟ್ ಮುಂದೆ. ಪಾಪ ಎಷ್ಟು ದಂಡಿರುತ್ತೋ ಅದಕ್ಕೆ ಮೇಲೆ ನೀರು ಹಾಕು ಅದೆಲ್ಲ ಹೇಳಿ ನಾವು ಮಕ್ಳ ಕೈಲಿ ಮಾಡಿಸ್ತೀವಿ. ಕೆಲವೊಂದು ಹೋಗ್ತಾ ಇರತ್ತೆ ಮನೆ ಮುಂದೆ, ಆವಾಗ ಹಂಗೆ ಅದನ್ನ ನೋಡ್ಕೊಳ್ಳೋರು ಯಾರು ಇರಲ್ಲ. ಹಂಗಾಗಿ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕಾಗುತ್ತೆ ಸರ್ಕಾರದಿಂದ. ಅದಕ್ಕೆ ಅಂತ ಒಂದು ಯೋಚನೆ ಎಂತೆಂತೆದೋ ಮಾಡ್ತಾರೆ, ಅದಕ್ಕೆ ಅಂತ ಒಂದಿಷ್ಟು ದುಡ್ಡು ಎತ್ತಿಟ್ಟು ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅವು ಎಲ್ಲ ಇರೋಕ್ಕೆ ಒಂದು ಸ್ಥಳದ ಥರ ಏನಾದ್ರು ಮರಗಳು ಹಾಕಿ ಅಲ್ಲಿ ಹೋಗಿ ಈಗ ಹೆಂಗೆ ಬೆಳ್ಳೂರಿನಲ್ಲೆಲ್ಲ ಅಲ್ಲಿ ಹೋಗಿ ಹೆಂಗೆ ಕೊಕ್ರೆಗಳೆಲ್ಲ ಒಂದ್ ಕಡೆ ಸೇರುತ್ತೆ, ಆ ಥರ ಪ್ರಾಣಿಗಳೆಲ್ಲ ಒಂದ್ ಕಡೆ ಇರೋ ಥರ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕಾಗುತ್ತೆ ಖಂಡಿತ. ಎಸ್. ಇನ್ನು ಮೇಡಮ್, ಈಗ ನೀವಾಗಲೇ ಹೇಳಿದ್ರೆ ಅಂದರೆ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಮಗ ಇದ್ದಾನೆ, ಅವನಿಗೆ ಯಾವ ರೀತಿ ನೀವು ನೋಡ್ಕೊತೀರಾ ಅಂತ. ಇನ್ನು ವಯಸ್ಸಾದವ್ರು ಇದ್ರೆ ಯಾವ ರೀತಿ ಅವ್ರು ಹಿಂಸೆ ಪಡ್ತಾರೆ ಈ ಬೇಸಿಗೆಯಲ್ಲಿ ಅಂತ? ಅಯ್ಯೋ, ಅವರು ತುಂಬ ಪಾಪ, ಯಾಕಂದ್ರೆ ಮೆಡಿಷನ್ಗಳು ತೊಗೊತಾ ಇರ್ತಾರೆ, ಶುಗರ್ ಪೇಷಂಟ್ಗಳು ಇರ್ತಾರೆ, ಮಾತ್ರೆಗಳು ತೊಗೊತಾ ಇರ್ತಾರೆ. ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಆದಷ್ಟು ಒಂದು ಸ್ವಲ್ಪ ಮಜ್ಜಿಗೆಗಳು, ಒಂದು ಸ್ವಲ್ಪ ಜ್ಯೂಸ್ಗಳು, ಒಂದು ಸ್ವಲ್ಪ ಹಣ್ಣುಗಳು ಮತ್ತು ತರಕಾರಿಗಳು ಈ ಥರ ಅವ್ರಿಗೆ ಸ್ವಲ್ಪ ಕಾಪಾಡ್ಕೊಳ್ಳೋದು ತುಂಬ ಮನೆಯಲ್ಲಿ ನಾವುಗಳು ಅದನ್ನು ಅನುಸರಿಸ್ಕೊಂಡು ಹೋಗ್ಬೇಕು.
ಹೋಗ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಕಡೆ ಎಲ್ಲ ಇವಾಗ ಬೆಟ್ಟದ ಮೇಲೆಲ್ಲ ತುಂಬಾ ಜಾಗಗಳು ಮಾಡಿ ಸ್ವಲ್ಪ ನೀರ್ಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕೆಲವೊಂದು ಜನಗಳು ಮಾಡ್ತಾ ಇದ್ದಾರೆ. ಮತ್ತೆ ಈ ಪಕ್ಷಿ ಪ್ರಾಣಿಗಳು ತುಂಬಾ ಸಾಯ್ತಾ ಇದಾವೆ. ಮೇಡಮ್ ಹೇಳ್ದಂಗೆ ಸರ್ಕಾರಕ್ಕೆ ಅದೇನಾರ ಪ್ರಾಣಿಗಳಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಮತ್ತೆ ಈ ಮಳೆಗಾಲದಲ್ಲಿ ತುಂಬಾ ಎಲ್ಲಾರ ಜಾಗಗಳು ಮಾಡಿದ್ರೆ ಅದಕ್ಕೆ ನೀರು ಸ್ಟೋನ್ ಆಗುತ್ತೆ. ಆ ತರ ಏನಾರ ವ್ಯವಸ್ಥೆಗಳು ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಅದಕ್ಕೆ ಅನುಸರಿಸಬಹುದು, ಅದಕ್ಕೆ ಪ್ರಾಣಿಗಳಿಗೆಲ್ಲ ಒಳ್ಳೆ ನೀರಾಗುತ್ತೆ. ಮತ್ತೆ ಈ ತುಂಬಾ ಕಡೆ ಏನಾಗ್ತಾ ಇದೆ ಅಂದ್ರೆ ಮರಗಳೆಲ್ಲ ತುಂಬಾ ಒಣಗ್ತಾ ಇದೆ ಅಂದ್ರೆ ಪ್ರಾಣಿಗಳು ಅದ್ರ ಮೇಲೆ ಕುತ್ತಿ ತುಂಬಾ ಪ್ರಾಣಗಳು ಬಿಡೋಂತ ತುಂಬಾ ಸಾಧ್ಯತೆಗಳಿದೆ. ಅದರಿಂದ ಸ್ವಲ್ಪ ಆದಷ್ಟು ಸರ್ಕಾರ ಒಂಚೂರು ಏನಾದ್ರು ಅದಕ್ಕೆ ಪ್ರಾಣಿಗಳಿಗೆ ಏನಾದ್ರು ಮಾಡ್ಬೋದು. ಮತ್ತೆ ಈಗ ಜನಗಳು ಅಷ್ಟೇ ಏನು ಈ ಲೈವ್ ನೀವು ಕೊಡ್ತಾ ಇರೋದು ಇದು ತುಂಬಾ ಚೆನ್ನಾಗಿದೆ. ಯಾಕೆಂತಂದ್ರೆ ಕೆಲವೊಂದು ಮಾಡ್ತಾ ಇದ್ದಾರೆ ಎಲ್ಲ ಬೆಟ್ಟ ಗುಡ್ಡಗಳ ಮೇಲೆ ಸ್ವಲ್ಪ ಜಾಗಗಳು ಮಾಡಿ ಅಲ್ಲಿಗೆ ನೀರು ತಗೊಂಡೋಗಿ ವಾಟರ್ ಕ್ಯಾನ್ ಎಲ್ಲ ಇದ್ ಮಾಡಿ ಮತ್ತೆ ಇದನ್ನೆಲ್ಲ ಹಾಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಇನ್ನ ಈ ಲೈವ್ ನೋಡಿ ಸ್ವಲ್ಪ ಜನಗಳು ಅದನ್ನ ನೋಡ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ನಾವಾದ್ರೂ ಕೇಳಿಸ್ಕೊಂಡು ಕುಡಿತೀವಿ, ಪ್ರಾಣಿ ಪಕ್ಷಿಗಳು ಅದನ್ನ ಮಾಡೋದಕ್ಕೂ ಆಗ್ತಾ ಇಲ್ಲ. ಕಾಡಲ್ಲಿ ತುಂಬಾ ಪ್ರಾಣಿಗಳು ಸಾಯ್ತಾ ಇದಾವೆ, ಕೋತಿಗಳು ಸಾಯ್ತಾ ಇದಾವೆ. ಅವನ್ನೆಲ್ಲ ಕಣ್ಣಾರ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಸ್ವಲ್ಪ ಹಳ್ಳಿ ಕಡೆ ಓಡಾಡ್ತೀವಲ್ಲ, ಅದನ್ನೆಲ್ಲ ನೋಡ್ತಾ ಇರೋದ್ರಿಂದ ಅದನ್ನ ನಮಗೆ ತುಂಬಾ ಬೇಜಾರಾಗುತ್ತೆ. ಅದರಿಂದ ಜನಗಳು ನೋಡಿ ಆದಷ್ಟು ಒಂದ್ ಸ್ವಲ್ಪ ನೀರ್ ವ್ಯವಸ್ಥೆಗಳು ಮಾಡಿದ್ರೆ ಆ ಪ್ರಾಣಿಗಳು ಸ್ವಲ್ಪ ಅವು ಬದುಕ್ತವೆ ಅನ್ನೋದು. ಇವಾಗ ಗುಂಚಕಿಗಳು ಎಷ್ಟೊಂದು ಬರೋವು ಮನೆಗಳ ಹತ್ರ ಎಲ್ಲ ಬರೋವು, ಈಗ ಒಂದು ಪ್ರಾಣಿ ನೋಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕಂದ್ರೆ ಇವಾಗೆಲ್ಲ ನೆಟ್ವರ್ಕ್ಗಳು ಜಾಸ್ತಿ ಇದರಿಂದ ಒಂದು ಪ್ರಾಣಿಗಳು ಇದಾಗ್ತಾ ಇಲ್ಲ, ಸಾಯ್ತಾ ಇದೆ ಹೊರತು ಪ್ರಾಣಿಗಳಂತೂ ಉತ್ಪತ್ತಿ ಆಗ್ತಾನೆ ಇಲ್ಲ. ಅದರಿಂದ ಅದಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೊಡ ಮುಂದಿನ ದಿನದಲ್ಲಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಯಾವುದು ಇಲ್ಲ ಪ್ರಾಣಿಗಳು. ಮೊದ್ಲು ನೋಡ್ತಿದ್ ಪ್ರಾಣಿಗಳೇ ಬೇರೆ, ಈಗ ನೋಡ್ತಾರ ಪ್ರಾಣಿಗಳೇ ಬೇರೆ. ನೋಡ್ಬೇಕಷ್ಟೇ. ಈಗ ಏನ್ ಮಾಡ್ಬೇಕು, ಅಲ್ಲಲ್ಲಿ ಒಂದು ಹೊಂಡ ತರ ಮಾಡ್ಬೇಕು. ಈಗ ಎಲ್ಲೆಲ್ಲಿ ಪಾರ್ಕ್ಗಳು ಅದು ಇದು ಹೊಂಡ ತರ ಮಾಡ್ಬಿಟ್ರೆ ಅಲ್ಲಿ ನೀರ್ ನಿಲ್ಲೋ ಜಾಗ ಮಾಡಿದ್ರೆ ಅದೇ ಹುಡಿಕೊಂಡು ಹೋಗುತ್ತೆ. ಅದನ್ನು ವ್ಯವಸ್ಥೆ ಮಾಡ್ತಿಲ್ವಲ್ಲ. ಏನ್ ಮಾಡ್ತಾ ಇದಾರೆ ಇವಾಗ ಅಂತಂದ್ರೆ ಕೆಮಿಕಲ್ ನೀರ್ಗಳನ್ನ ಬಿಟ್ಬಿಡ್ತಾರೆ. ಆ ನೀರ್ ಏನಾಗ್ತಾ ಇದೆ ಹೋಗಿ ಮೋರಿಯಿಂದ ಕನೆಕ್ಟ್ ಆಗ್ತಾ ಇದೆ. ಆ ಪಕ್ಷಿ ಪ್ರಾಣಿಗಳು ಅದನ್ನ ಕುಡ್ದು ವಿಷಕಾರಿಯಾಗಿ ಅವರು ನೋಡಕ್ಕೆ ಆಗಲ್ಲ, ಉಸಿರಾಡಕ್ ಆಗಲ್ಲ, ಅಲ್ಲಿ ಪಾಸ್ ಆಗ್ತೀವಿ. ಏನ್ ಗಲೀಜ್ ಬರ್ತಿದೆ ಅಂದ್ರೆ ದೇವರೇ ಗತಿ ಅದಕ್ಕೆ. ಅದು ಆ ಕೆಂಗೇರಿ ಆ ಮೋರಿಗಳಪ್ಪ ನೋಡಕ್ ಆಗಲ್ಲ. ಚಾನಲ್ಗಳೆಲ್ಲ ಸುಮಾರು ಎದ್ರಕೊಂಡು ಜನಗಳು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನ ಕೆಲವೊಂದು ಈ ಬಟ್ಟೆಗಳೆಲ್ಲ ವಾಷಿಂಗ್ ಮಾಡೋದು ಮತ್ತೆ ಕೆಮಿಕಲ್ ನೀರೆಲ್ಲ ಹೋಗಿ ಪ್ಲಾಸ್ಟಿಕ್ ಸೇರ್ತಾ ಇದೆ, ಎಲ್ಲ ಹೋಗಿ ಪ್ರಾಣಿಗಳು ಏನಾಗ್ತಾ ಇದಾವೆ ಅಂತ ಅದನ್ನೇನಾರು ನಾವು ಕೇಳೋದಕ್ಕೆ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ, ಓ ಇವರು ಏನೋ ದುಡ್ಡು ಕೇಳೋದಕ್ಕೆ ಬರ್ತಾವ್ರೆ, ಏನೋ ದುಡ್ಡು ಹಾಕಳಕ್ ಬರ್ತಾ ಇದ್ದಾರೆ. ಆಗ್ತಾ ಇಲ್ಲ. ಈ ಏನ್ ನಿಮ್ಮ ರಿಪೋರ್ಟರ್ಗಳು ಹೋಗೋದು ಮತ್ತೆ ಚಾನಲ್ಗಳು ಹೋಗೋದು ಅವ್ರು ಕೇಳೋದ್ರಿಂದ ಸ್ವಲ್ಪ ಎಷ್ಟೋ ಕಮ್ಮಿಗಳಾಗಿದೆ. ಅದೇ ತರ ನೀವು ಮುಂದಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಎಚ್ಚರಿಸಿದ್ರೆ ಕೆಲವೊಬ್ರು ಅದನ್ನ ಬುದ್ಧಿ ಕಲಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನ ಮಾಡಿದ್ರೆ ತುಂಬಾ ಇದನ್ಸುತ್ತೆ. ಸತ್ಯಮ್ಮ, ಅರ್ಕಾವತಿ ನದಿ ನೀರಾದವು ಕಲುಷಿತ ನೀರಿನ ಹೋರಾಟ ಸಮಿತಿ ಅಧ್ಯಕ್ಷ ಇದ್ದೀನಿ ನಾನು ದೊಡ್ಡಬಳ್ಳಾಪುರದಲ್ಲಿ. ನಮ್ಮ ಆಂಜನೇಯ ರೆಡ್ಡಿ ಇದ್ದಾರೆ. ಬಾಚೆಟ್ಟಹಳ್ಳಿ ಇಂಡಸ್ಟ್ರಿಯಲ್ ನೀರೆಲ್ಲ ನಮ್ಮ ಕೆರೆಗೆ ಬಂದು ಎಷ್ಟೊಂದು ದನಗಳು ಸತ್ತೋಗಿದಾವೆ, ಮೀನುಗಳು ಸತ್ತೋಗಿದಾವೆ, ಎಷ್ಟೊಂದು ಜನಕ್ಕೆ ಕ್ಯಾನ್ಸರ್ ಬಂದಿದೆ. ಇವೆಲ್ಲ ಇಂಪಾರ್ಟೆಂಟ್ ನಿಜವಲ್ಲ. ಅದಕ್ಕೆ ಅವ್ರು ಕರೆಕ್ಟಾಗಿ ಹೇಳಿದ್ರು ನಿಮ್ಮ ಮಾಧ್ಯಮದವರಿಂದ ಐ ಓಪನರ್ಸ್. ಸೊ ಒಳ್ಳೊಳ್ಳೆ ರೀತಿಯಲ್ಲಿ ಜನಗಳು ಸ್ವಲ್ಪ ಬುದ್ಧಿ ಕಲಿತಾರೆ. ಹೌದೌದು, ಖಂಡಿತ. ಇನ್ನು ಡಾಕ್ಟರ್, ಈಗ ನಮ್ಮ ಒಂದು ರೋಟೀನ್ ಇವಾಗ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಆಫೀಸಿಗೆ ಬರ್ತೀವಿ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬಿಸಿಲು ಮುಗಿಸ್ಕೊಂಡು ಆಫೀಸಿಗೆ ಬರ್ತೀವಿ, ಇಲ್ಲಿ AC ರೂಮ್ ಇರುತ್ತೆ, ಮತ್ತೆ ಹೊರಗಡೆ ಹೋದ್ರೆ ಮತ್ತೆ ಬಿಸಿಲು. ಈ ಒಂದು ಸ್ವಿಚ್ ಆಗ್ತಾ ಇದೀವಿ ಅಂದ್ರೆ ಬಿಸಿಲು AC ಇದು ನಮ್ಮ ಬಾಡಿ ಮೇಲೆ ಯಾವ ರೀತಿ ಏನಾದರೂ ಎಫೆಕ್ಟ್ ಮಾಡುತ್ತಾ, ಹೇಗೆ? ಇದು ಜನಸಾಮಾನ್ಯರು ನಮ್ಮನ್ನು ಈ ಪ್ರಶ್ನೆ ಕೇಳ್ತಾರೆ. AC ಒಳ್ಳೆಯದೋ ಅಲ್ಲ ಅಂತಲೂ ಕೇಳ್ತಾರೆ. ಬಟ್ ಸರಳವಾಗಿ ವೈಜ್ಞಾನಿಕವಾಗಿ ಹೇಳೋದಾದರೆ AC ಏರ್ ಇಸ್ ಅದರಿಂದ ಕಾಯಿಲೆ ಏನು ಬರಲ್ಲ. ಕ್ಲೀನ್ ಏರ್ ಇರುತ್ತೆ, ಒಂದು ಇಂಪಾರ್ಟೆಂಟ್. ನೀವು ಹೇಳ್ದಂಗೆ AC ಒಳಗೆ ಕೂತಿರ್ತೀವಿ, ಹೋದ ತಕ್ಷಣ ನಮಗೆ ಸೆಕೆ ಶುರುವಾಗುತ್ತೆ ನ್ಯಾಚುರಲಿ. ಹೊರಗಡೆ ಹೋದ್ರೆ ಕೊಡೆ ಇಟ್ಕೊಳ್ಳಿ, ಇಲ್ದ್ರೆ ಇನ್ನೇನೋ ಮಾಡ್ಕೊಳ್ಳಿ. ಬಟ್ ಏನಂದರೆ ನಾನು ಮೊದಲೇ ಒಂದು ಹೇಳಿದೆ, ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ ಏನು ಹೇಳುತ್ತೆ ಅಂದರೆ ಅದು ಅಡ್ಜಸ್ಟ್ ಆಗುತ್ತೆ. ನೀವು AC ಒಳಗೆ ಕೂತಿದ್ದಾಗೆ ಹೊರಗಡೆ ಹೋದ ತಕ್ಷಣನೇ ನಮ್ಮ ದೇಹದಲ್ಲೇ ಸಮುದ್ರ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. 60% ಆಫ್ ಮನುಷ್ಯನ ದೇಹದಲ್ಲಿರುವ ನೀರು ಸೆಲ್ ಹೊರಗಡೆ ಇರುತ್ತೆ. ಪ್ಲಾಸ್ಮಾ ಅಂತೀವಿ ನಾವು, ಲಿಂಫ್ ಅಂತೀವಿ. ಇದಿಷ್ಟು ಕೂಡ ನಮ್ಮ ಒಳಗಡೆ ಇಂಟರ್ನಲ್ ಅಟ್ಮಾಸ್ಫಿಯರ್ ಅಂತೀವಿ. ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗುತ್ತೆ. ನೀವು ಹೊರಗಡೆ ಹೋದ ತಕ್ಷಣನೇ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ನೋಡಿ, ಜನಗಳಿಗೊಂದು ಮಾತು ಹೇಳ್ತೀನಿ,
ಡಾಗಿಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ. ನೀವು ನೋಡಿ ಬೇಸಿಗೆಯಲ್ಲಿ ನಾಯಿ ಎಂತ ಬುದ್ಧಿವಂತ ಪ್ರಾಣಿ ಅಂದ್ರೆ ನಾಲಿಗೆ ಈಚೆ ತೆಗೆದು ಅಂತ ಮಾಡ್ತದೆ, ಟೆಂಪರೇಚರ್ ಮ್ಯಾನೇಜ್ ಮಾಡುತ್ತೆ. ನಮಗೂ ದೇವ್ರು ಕೊಟ್ಟಿದ್ದಾನೆ. ಬಟ್ ಅನ್ಫಾರ್ಚುನೇಟ್ ನಾವೇನು ಗೊತ್ತಾ, ನಾನು ಅಮೆರಿಕಾಗೆ ಹೋದಾಗ ನನ್ನ ಫ್ರೆಂಡ್ ಫಸ್ಟ್ ಪೌಡ್ರ್ ಹಾಕೋನು, ಇಂಡಿಯನ್ ಸ್ಮೆಲ್ಲು ಕತ್ತಾಳಿ ವಾಸನೆ, ಯುರೋಪಿಯನ್ಸ್ ನೀನು ಲೈಕ್ ಮಾಡಲ್ಲ ಹಾಕು ಅಂತ. ದಯವಿಟ್ಟು ಪೌಡ್ರ್ಗಳು ಹಾಕೋಬಾರ್ದು. ಸಿ ಸ್ವೆಟ್ಟಿಂಗ್ ಈಸ್ ಎ ನ್ಯಾಚುರಲ್ ಫೆನಾಮಿನ. ನಮ್ಮ ದೇಹ ತಣ್ಣಗಾಗಬೇಕಾದ್ರೆ. ಬಟ್ ನಾವು ಸಿಟಿಯವ್ರು ಏನು ಮಾಡ್ತೀವಿ, ಹಳ್ಳಿಯವ್ರು ಯಾರು ಹಂಗೆ ಹಾಕೊಳ್ಳಲ್ಲ. ಬಟ್ ಎಲ್ಲ ಕಡೆ ಪೌಡ್ರ್ ಹಾಕಿ ಸ್ವೆಟ್ಟು ಬರ್ದಂಗೆ ಮಾಡ್ತೀವಿ. ಅದು ಮಾಡಕ್ಕೆ ಹೋಗಬೇಡಿ. ಮನೆಗೆ ಹೋದ ತಕ್ಷಣನೇ ಆಫೀಸ್ನಿಂದ ದಯವಿಟ್ಟು ಸಿಂಪಲ್ ಒಂದು ತಣ್ಣೀರು ಸ್ನಾನ ಅವ್ರು ಹೇಳ್ದಂಗೆ ಅರ್ಧ ಬಕೆಟ್ ಸಾಕು ಮಾಡಿದರೆ ನಿಜವಾಗ್ಲೂ ಫ್ರೆಶ್ ಆಗುತ್ತೆ. ಸೊ ಆಫೀಸ್ನಾಗ ಮಾಡೋರು ಮಾಡಿ. ಬಟ್ ಎ ಸಿ ಪರ್ಟಿಕ್ಯುಲರ್ ಕಾರ್ ಎ ಸಿ ಇದೆಯಲ್ಲಮ್ಮ, ಅಲ್ಲೆಲ್ಲ ಡ್ಯಾಂಪನ್ ಆಗಿ ಈ ಇಚ್ ಮೈಟ್ ಅಂತೀವಿ ನಾವು, ಅದೆಲ್ಲ ಸಣ್ಣ ಸಣ್ಣ ಧೂಳು. ದಯವಿಟ್ಟು ನಿಮ್ಮ ಎ ಸಿ ರೂಮ್ನ ಮತ್ತು ಕಾರ್ನ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು. ಬರೀ ಕ್ಲೀನ್ ಮಾಡೋದಲ್ಲ, ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಮಾಡಿದರೆ ಅದರಿಂದ ಅಲರ್ಜಿ ಬರಲ್ಲ. ಬಟ್ ಭಾಳ ಜನ ಹೇಳ್ತಾರೆ ಎ ಸಿ ಏರ್ನ ನನಗೆ ತುಂಬ ಸೈನಸ್ ಆಗುತ್ತೆ ಡಾಕ್ಟ್ರೇ, ನಮ್ಮ ಆಫೀಸ್ನಾಗೆ ಎ ಸಿ ಹಾಕ್ಬಿಡ್ತಾರೆ, ನಾನು ಏನು ಮಾಡಲಿ, ತಲೆನೋವು ಬರುತ್ತೆ ಎಲ್ಲ ಹೇಳ್ತಾರೆ. ಒಬ್ಬೊಬ್ರು ಇಷ್ಟ ಅವನಂತಾರೆ. ನನಗೆ ಐ ಡೋಂಟ್ ಲೈಕ್ ಎ ಸಿ. ನಮ್ಮ ಮನೆ ನಾನು ಎ ಸಿನೇ ಹಾಕ್ಕೊಳ್ಳಲ್ಲ. ವಿಂಡೋಸ್ ಓಪನ್ ಮಾಡಿದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಎಲ್ಲರೂ ಅದು ಮಾಡೋಕ್ಕಾಗಲ್ಲ. ಹಂಗಾಗಿ ಅಲ್ಟಿಮೇಟ್ಲಿ ಅಮ್ಮ ಮನುಷ್ಯ ಬದುಕೋದು ಕಲಿಬೇಕು. ಸೊ ಎಲ್ಲೋ ಒಂದು ಕಡೆ ಹಾಳಾದ ಬೇಸಿಗೆ, ಹಾಳಾದ ಬಿಸಿಲು, ಬೇಟ್ಬಿಟ್ಟು ಅವ್ರ ಜೊತೆ ಬದುಕೋದು ಕಲ್ತ್ರೆ ನಿಜವಾಗ್ಲು. ಇನ್ನೊಂದು ಹಳ್ಳಿ ಕಡೆ ಅಮ್ಮ ರಾತ್ರಿ ಹೊತ್ತು ಮನೆ ಹೊರಗಡೆ ಮಲ್ಕೋತಾರೆ. ಒಂದೇ ನಾನು ದೊಡ್ಡಬಳ್ಳಾಪುರ ಕಡೆ ಒಂದೇ ಪ್ರಾಬ್ಲಮ್ ಏನಂದ್ರೆ ಹಾವುಗಳು ಕಾಟ. ನೀವು ಅದರಲ್ಲಿ ತೋರಿಸ್ತಾ ಇದ್ರಿ ಅವಲೇ ಪರ್ಟಿಕ್ಯುಲರ್ ಸ್ನೇಕ್ ಬೈಟ್. ನಾನು 2 ಕೇಸ್ ನೋಡಿದ್ದೀನಿ ದೇವನಹಳ್ಳಿಯಿಂದ ಕೆಂಪ್ಸಿಗೆ. ಹಾವುಗಳು ಬರ್ತವೆ. ಅಂಡ್ ನೀವು ತುಮಕೂರು ಆ ಕಡೆ ಹೋದ್ರೆ ತೋಳುಗಳ ಕಾಟ. ಸೊ ಇದನ್ನು ಕೂಡ ಜನಗಳು ಗಮನದಲ್ಲಿ ಇಟ್ಕೊಂಡು ಆಚೆ ಕಡೆ ಮಲ್ಕೊಂಡು ಆಚೆ ಬರೋದು. ಹೊರಗಡೆ ಮಲ್ಗಕ್ಕೆ ಹೋದ್ರೆ ಸೊಳ್ಳೆಗಳ ಕಾಟ ಅಲ್ಲ, ಸೊಳ್ಳೆ ಕಾಟ. ಎಸ್. ಇನ್ನು ಡಾಕ್ಟರ್, ಈಗ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ನೀರು ಕುಡಿಬೇಕು, ಲಿಕ್ವಿಡ್ ಜಾಸ್ತಿ ತಗೋಬೇಕು ಅಂತ ಹೇಳ್ತಾರೆ. ಇದು ಎಷ್ಟು ಸರಿ? ಅಂದ್ರೆ ಲಿಕ್ವಿಡ್ನ ಜಾಸ್ತಿ ತಗೋಬೇಕಾ ಬೇಸಿಗೆಯಲ್ಲಿ, ಹೇಗೆ? ಹೌದು, ಅದೇ ಯಾಕೆಂದರೆ ಇವಾಗ ಸ್ವೆಟ್ಟಿಂಗ್ ಆಗಲಿ ಮತ್ತು ಡಿಹೈಡ್ರೇಷನ್ ಅಂದರೆ ಏನು, ನಮ್ಮ ಒಂದು ಬಾಡಿಯಲ್ಲಿರೋ ನೀರು ಆಚೆ ಹೋಗಿರೋದು, ಅದನ್ನು ಮತ್ತೆ ರೀಪ್ಲೆನಿಷ್ ಮಾಡ್ಕೋಬೇಕು. ಅದಕ್ಕೆ ದಟ್ ಈಸ್ ದ ನ್ಯಾಚುರಲ್ ಫಿನಾಮಿನಾ. ಸೊ ನೀರು ಅಟ್ಲೀಸ್ಟ್ 3.5 ಲೀಟರ್ಸಿಂದ 4 ಲೀಟರ್ಸ್ವರೆಗೂ ತಗೋಬೇಕು ಅಂತ ನಾವು ಹೇಳೋದು ಡಾಕ್ಟರ್ಸ್ ಆಗಿ. ಅದೇ ನೀವು ವಿಂಟರ್ ಸೀಸನಲ್ಲಿ 1.5 ಲೀಟರ್ಸ್ ಮೇಲೆ ಕುಡಿಯೋಕ್ಕಾಗಲ್ಲ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಚೇಂಜ್. ಬಟ್ ಈ 3.5 ಲೀಟರ್ಸ್ ವಾಟರ್ ಮಾತ್ರನೇ ಕುಡಿತಾ ಇರೋಕ್ಕಾಗಲ್ಲ. ಸೊ ನಾವು ಜ್ಯೂಸ್ ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ಲೆಮನ್ ಜ್ಯೂಸ್ ಕುಡಿತೀವಿ, ಎಳ್ನೀರು ಕುಡಿತೀವಿ, ಎಲ್ಲ ಇನ್ಕ್ಲೂಡೆಡ್. ಏನಾಗುತ್ತೆ ಅಂದರೆ 3.5 ಲೀಟರ್ ನೀರು ಕುಡೀರಿ ಅಂದರೆ 3 ಬಾಟಲ್ ನೀರು ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ದಟ್ ಈಸ್ ಅಗೇನ್ ಡೇಂಜರಸ್. ಸೊ ಬರೀ ನೀರು ಇಟ್ಕೊಳ್ಳೋದಲ್ಲ, ಬಿಕಾಸ್ ದಟ್ ಡಸಂಟ್ ಕಂಟೈನ್ ಎಲೆಕ್ಟ್ರೋಲೈಟ್ಸ್. ಅದರಲ್ಲಿ ಎಲೆಕ್ಟ್ರೋಲೈಟ್ಸು ಇರಬೇಕು. ಸೊ ಅದಕ್ಕೋಸ್ಕರನೇ ವಿಧವಾದ ಫ್ರೂಟ್ ಜ್ಯೂಸ್ ಆಗಲಿ, ಮಜ್ಜಿಗೆ ಆಗಲಿ, ಎಳ್ನೀರಾಗಲಿ, ನೀರಾಗಲಿ ಎಲ್ಲನೂ ಕರೆಕ್ಟಾಗಿ ಒಂದು ತಗೋಬೇಕು ಅನ್ನೋದು ಹೇಳೋದು ವೈದ್ಯರು. ಇನ್ಪುಟ್ ಶುಡ್ ಬಿ ಈಕ್ವಲೆಂಟ್ ಟು ಔಟ್ಪುಟ್. ನಮ್ಮ ಔಟ್ಪುಟ್ ನೋಡಿ, ಬೇಸಿಗೆ 1.5 ಲೀಟರ್ ಯೂರಿನ್, 500 ml ಸ್ವೆಟ್, ಫೀಸಿಸ್ನಲ್ಲಿ 200 ml, ಆಮೇಲೆ ನಮ್ಮ ಸಲೈವ ಒಳಗೆ ಇವು ಎಷ್ಟು ಔಟ್ಪುಟ್ ಇರುತ್ತಲ್ಲ ಈಕ್ವಲ್. ನಾವು ಸರ್ ಹೇಳ್ದಂಗೆ ಬರೀ ನೀರು ಕುಡಿದ್ರೆ ಆಗಲ್ಲ, ಎಲೆಕ್ಟ್ರೋಲೈಟ್ಸ್ ಇರಲ್ಲ. ಸೊ ಬೇರೆದ್ರೊಳಗೆಲ್ಲ ಎಲೆಕ್ಟ್ರೋಲೈಟ್ಸ್. ಓಕೆ. ಇನ್ನು ಮೇಡಮ್, ಈಗ ನೀವಾಗಲೇ ಹೇಳ್ತಾ ಇದ್ರಿ, ಅಂದ್ರೆ ಈಗ ಬೆಂಗಳೂರು ಅಂತ ತಗೊಂಡ್ರೆ ಒಂದು ಮೆಟ್ರೋ ಮಾಡಬೇಕು ಅಂತಂದ್ರೆ ಒಂದು 500 ಮರಗಳನ್ನ ಕಡಿತಾರೆ. ಅದನ್ನ ಬೇರೆ ಕಡೆ 1000 ಮರಗಳನ್ನ ನಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನ ಬೇರೆ ಕಡೆ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆ ಕಡೆ ನಡ್ತಾರೆ. ಸೊ ಇದರಿಂದ ಬೆಂಗಳೂರಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಹೆಂಗೆ ಸರಿ ಮಾಡೋದು ಹೇಗೆ ಅಂತ? ಸರಿ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಈಗ ಅವರು ಸರಿ ಮಾಡಕ್ ಆಗ್ತಾ ಇಲ್ಲ ಅಂತಾನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಸರಿ ಮಾಡ್ಬೋದು, ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ನೋಡಿ, ಈಗೇನು ಅಕ್ವೇರ್ ಮಾಡ್ಕೊಂಡಿದಾರಲ್ಲ ಆ ಜಾಗಗಳೆಲ್ಲ ನೋಡ್ಕೊಂಡು ಆ ಜಾಗದಲ್ಲಿ ಸರಿಯಾಗಿ ಮರಗಳನ್ನ ನೆಡ್ತಾ ಬರಬೇಕು. ಯಾವುದನ್ನು ಮಾಡ್ತಾ ಇಲ್ವಲ್ಲ. ಈಗ ಏನು ಪರಿಸರ ಉಳಿಸ್ತೀವಿ ನಾವು, ಹಸಿರು ಇದು ಮಾಡ್ತೀವಿ, ಗ್ರೀನ್ ಸಿಟಿ ಮಾಡ್ತೀವಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಎಲ್ಲ ಆಗಿದೆ. ಆದ್ರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ಬೇಕಲ್ವಾ? ಅದಕ್ಕೆ ಎಷ್ಟು ಖರ್ಚು ಮಾಡ್ತಿದ್ದೀರಾ ನೀವು ಅಂತ ಗೊತ್ತಾಗ್ಬೇಕು. ಸುಮ್ಮನೆ ಮೆಟ್ರೋ ಹೋಗುತ್ತೆ, ಬಸ್ಸು ಹೋಗುತ್ತೆ, ಫ್ಲೈಟು ಹೋಗುತ್ತೆ. ಆದ್ರೆ ಅದರಿಂದ ಪೊಲ್ಯೂಷನ್ ಎಷ್ಟು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ಲ ಅಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಈಗ ಆರೋಗ್ಯ ಕೆಡ್ತಾ ಇದೆ ಅಂತಂದ್ರೆ ಬರೀ ಬಿಸಿಲಿಂದಾನೇ ಕೆಡ್ತಾ ಇಲ್ಲ, ಇದೆಲ್ಲ ಸುತ್ತಮುತ್ತ ಇರೋದ್ರಿಂದಾನೇ ನಮ್ಗೆ
ನಮ್ಗೆ ಆರೋಗ್ಯ ಕೆಡ್ತಾ ಇರೋದು. ಒಂದ್ ಮನೆಗೆ ಗ್ಯಾಪೇ ಇಲ್ಲ, ಹೌದು. ಗಾಳಿ ಬೆಳಕೆ ಇಲ್ಲ, ಹಂಗೆ ಮನೆ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಹಂಗೆ ಫ್ಯಾಕ್ಟ್ರಿಗಳಾಗ್ತಾ ಇದೆ, ಹಂಗೆ ಮಾಲ್ಗಳು ಬರ್ತಾ ಇದೆ, ಉಸಿರಾಡಕ್ಕಾಗಲ್ಲ, 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಹೋಗಿ ಮಾಲ್ ಒಳಗಡೆ ನಿಂತ್ ಬಿಡ್ತೀವಿ ನಾವು. ಸದ್ಯ ತಣ್ಣಗಾದ್ರೆ ಸಾಕಲ್ಲಪ್ಪ ಅಂತ. ರೋಡಲ್ಲಿ ಓಡಕ್ಕೆಲ್ಲ ಫುಟ್ಪಾತ್ ಇಲ್ಲ ನೆಟ್ಟಿಗೆ, ಅಲ್ಲೂ ಏನು ಉರಿ ಬಿಸಿಲು, ಎಲ್ಲೂ ನಿಂತ್ಕೊಳಕ್ ಒಂದು ಶಟರ್ ತರ ಏನೂ ಮಾಡಿಲ್ಲ. ಹೋಗ್ಲಿ ಅಲ್ಲಿ ಆ ಫುಟ್ಪಾತಲ್ಲಿ ಹೋಗೋರು ಸುಸ್ತಾದ್ರೆ ನೀರು ಕುಡಿಯಕ್ಕೆ ಅಲ್ಲಿ ಒಂದು ವ್ಯವಸ್ಥೆನೂ ಇಲ್ಲ. ಕೆಲವೊಂದು ಇದ್ರ ನೀರೇ ಇಲ್ಲ, ಅಲ್ಲಿ ಬರೀ ಟ್ಯಾಪ್ ಹಾಕಿರ್ತಾರೆ, ನೀರಿಲ್ಲ. ಇದನ್ನೆಲ್ಲ ಗಮನಿಸ್ಬೇಕು. ಬರೀ ಸುಮ್ಮನೆ ನಾವು ಸರ್ಕಾರದಲ್ಲಿ ಏನೋ ಓಟ್ ಹಾಕಿದ್ರೆ ನಾವು ಗೆದ್ವಿ ಕೂತ್ಕೊಂಡ್ವಿ ಅಷ್ಟೇ, ಏನೋ ಬ್ರಾಂಡ್ ಬೆಂಗಳೂರು ಹೆಸರೇ ಇಲ್ಲದೆ ಕೂತ್ಕೊಂಡೆ ಅನ್ನೋ ತರ ಅಲ್ಲ. ಜನಗಳ ಹಿತನೂ ನೋಡ್ಬೇಕಲ್ವಾ, ಜನಗಳಿಗೆ ಏನ್ ಮಾಡ್ಬೇಕು. ಇಷ್ಟು ಪೇಷಂಟ್ಸು ದಿನ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಇರುವಷ್ಟು ಪೇಷಂಟ್ ಇನ್ನೆಲ್ಲೂ ಇಲ್ಲ ಅನ್ಸ್ಬೇಕು. ಅಷ್ಟು ಹಾಸ್ಪಿಟ್ಲ್ ತುಂಬಿರುತ್ತೆ, ಅಷ್ಟು ಜನ ಕಾಯಿಲೆ ಬಿದ್ದಿದ್ದಾರೆ, ಅಷ್ಟು ಜನ ಪೇಷಂಟ್ಸ್ ಇದ್ದಾರೆ. ಏನಕ್ಕೆ ಈ ತರ ಆಗ್ತಾ ಇದೆ? ಬರೀ ಬೆಂಗಳೂರಿನಲ್ಲೇ ಅಷ್ಟು ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಯಾಕೆ ಹಳ್ಳಿನಲ್ಲಿ ಆಗ್ತಾ ಇಲ್ಲ? ಹಳ್ಳಿನಲ್ಲಿ ಎಷ್ಟು ತಂಪಾಗಿದೆ, ಎಲ್ಲಂದ್ರೆ ಅಲ್ಲಿ ಕೆರೆ ತುಂಬಿರುತ್ತೆ, ಈಗೆಲ್ಲ ಹೂಳೆತ್ತಿದ್ದಾರೆ, ಎಲ್ಲ ಕಡೆ ಮಳೆ ಬಿದ್ದಾಗ ಏನು ಇರಲ್ಲ, ಬಟ್ ಸ್ಟಿಲ್ ಹೆಲ್ದಿ ಆಗಿರ್ತಾರೆ. ಇಲ್ಲಿ ನಮ್ಗೆಲ್ಲ ಫೆಸಿಲಿಟಿ ಇದ್ರೂ ಕೂಡ ಈ ರೀತಿ ಸಮಸ್ಯೆ. ಎಲ್ಲ ಮರ ಕಟ್ ಮಾಡ್ಬಿಟ್ರು ಬಿಡಿ, ಒಂದು ಮರ ಇಟ್ಟಿಲ್ಲ, ಎಲ್ಲೂ ಇಲ್ಲ. ಇರೋ ಮರಗಳನ್ನ ನಾಶ ಮಾಡ್ಕೊಂಡು ನಮ್ಗೆ ಬಾಯಾರಿಕೆ ಆದ್ರೆ ಏನ್ ಕುಡಿತೀವಿ? ನೀರಲ್ವಲ್ಲ, ಎಳ್ನೀರು ಕುಡಿತೀವಿ. ಆಮೇಲೆ ಬೆಳಿಗ್ಗೆ ರಾಗಿ ಮಾಲ್ಟ್ ಕುಡಿತೀವಿ. ಆಮೇಲೆ ನೀವು ಮಜ್ಜಿಗೆ, ಅಲ್ಲೇ ಹಸುಗಳನ್ನ ಸಾಕೊಂಡಿರ್ತಾರೆ, ಜೊತೆ ಬೆಲ್ಲನ ಒಂದ್ ಪೀಸ್ ಬೆಲ್ಲ ತಿಂದು ನೀರು ಕುಡಿತಾರೆ, ಬಾಯಾರಿಕೆ ಕಟ್ಟುತ್ತೆ ಅಂತ. ಅವ್ರಿಗೇನು ಆಗಲ್ಲ. ಇಲ್ಲಿ ಹಂಗಲ್ವಲ್ಲ, ಎಲ್ಲ ನಾವು ಅಂಗಡಿಯಿಂದಾನೇ ತರಬೇಕು, ಇದರಿಂದ ತರಬೇಕು. ಅಲ್ಲೆಲ್ಲ ಕಲಬೆರಕೆ ಆಗಿರೋದನ್ನ ನಮಗ್ ಕೊಡ್ತಾರೆ, ನಾವು ತಂದು ಅದ್ರ ಮಕ್ಳಿಗೆ ಕೊಡ್ತೀವಿ. ಸೊ ಯಥಾ ಪ್ರಕಾರ ಅದೇ ರೊಟೀನ್ ಆಗುತ್ತೆ, ಕಾಲೇ ಬಿದ್ದೇ ಬೀಳ್ತಾರಲ್ವಾ. ಅದಕ್ಕೊಂದು ವ್ಯವಸ್ಥೆ ಇನ್ನಾದ್ರೂ ಮಾಡ್ಬೇಕಲ್ವಾ. ಇಷ್ಟೆಲ್ಲ ಬಿಸಿಲಾದ್ಮೇಲೆ ಇನ್ನು 40-50 ಹೋದ್ರೆ ಏನ್ ಗತಿ? ಡೆಲ್ಲಿನಲ್ಲಿ ನಾವು ತಡ್ಕೊಳಕ್ ಆಗ್ತಿಲ್ಲ. ಹೋದ್ಸಲಿ ಹೋಗಿ ಡೆಲ್ಲಿನಲ್ಲಿ ಹಂಗೆ ಒದ್ದಾಡ್ಬಿಟ್ವಿ, ಹಂಗೆ ಎಷ್ಟು ಬೇಗ ಸ್ಕಿನ್ ಎಲ್ಲ ಟ್ಯಾನ್ ಆಗ್ಬಿಡುತ್ತೆ. ಈಗ ಆದಷ್ಟು ಮಕ್ಕಳಿಗೆ ಮೈ ತುಂಬಾ ಹಾಕೋಬೇಕು, ಇಲ್ಲಿವರೆಗೂ ಹಾಕೋಬೇಕು, ಮೇಲೆ ಟೋಪಿ ಹಾಕೋಬೇಕು. ಈಗ ಏನಂತಾರೆ, ಯಾರೋ ಒಬ್ರು ಕಲ್ಲಂಗಡಿದೆಲ್ಲ ಫುಲ್ ಕೊರ್ದ್ಬಿಟ್ಟು ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ರು. ಅಷ್ಟು ಶೆಕೆ ಅವ್ರಿಗೆ ತಡೆಯಕ್ ಆಗ್ತಾ ಇಲ್ಲ. ಕಲ್ಲಂಗಡಿ ಫುಲ್ ಕೊರ್ದು ಅದು ಟೋಪಿ ತರ ಮಾಡಿ ತಲೆ ಮೇಲೆ ಇಟ್ಕೊಂಡು ಹೋದ್ರು. ಅಂದ್ರೆ ಅವ್ರಿಗೆ ಆ ಶೆಕೆನ ತಡ್ಕೊಳಕ್ ಶಕ್ತಿ ಇಲ್ಲ. ಅದು ವಯಸ್ಸಾದವ್ರಂತೂ ಇನ್ನೂ ತಡ್ಕೊಳಕ್ಕೆ ಆಗಲ್ಲ. ಅವ್ರು ಮನೆಯಲ್ಲಿ ತುಂಬಾ ಕಷ್ಟ ಇದೆ. ಈ ಮಕ್ಕಳಿಗೆಲ್ಲ ಸ್ಕಿನ್ ಎಲ್ಲ ಬರ್ನ್ ಆಗ್ಬಿಡುತ್ತೆ, ಏನ್ ಮುಖ ಎಲ್ಲ ಟ್ಯಾನ್ ಆಗ್ಬಿಡುತ್ತೆ. ಬಿಸಿಲು ಬಂದ ತಕ್ಷಣ ಒಂದೇ ಸಲ ಸನ್ ಗ್ಲಾಸಸ್ ಯೂಸ್ ಮಾಡ್ಬೇಕು, ಆಮೇಲೆ ಟೋಪಿ ಹಾಕಬೇಕು, ಫುಲ್ ಕವರ್ ಮಾಡ್ಕೊಳ್ಳಿ ಮಕ್ಕಳಿಗೆ ಅಂತ. ಆಫ್ ಹಾಕೊಂಡು ಓಡಾಡ್ತಾರೆ ಶೆಕೆ ಅಂತ, ಬನಿಯನ್ ಹಾಕ್ಬಿಟ್ಟು ನಿಕ್ಕರ್ ಹಾಕಿ ಅದೇ ಸ್ಟೈಲ್ ಮಾಡಿರ್ತಾರೆ. ಅದೆಲ್ಲ ಫುಲ್ ಹಾಕೋಬೇಕು ಆಚೆಗಡೆ ಹೋದಾಗ ಮಾತ್ರ. ಆಮೇಲೆ 12 ಗಂಟೆ ಒಳಗಡೆ ಏನಾದ್ರು ಕೆಲಸ ಮಾಡ್ಕೋಬೇಕು. ಅದಾದ್ಮೇಲೆ ಗ್ಯಾಪ್ ಕೊಟ್ಟು ಊಟ ಮಾಡಿ ಮನೇಲಿ ಮಜ್ಜಿಗೆ ಕುಡಿದು ರೆಸ್ಟ್ ಮಾಡಿ ಒಂದು 3:30-4 o'clock ಮೇಲೆ ಹೊರಗಡೆ ಹೋಗ್ಬೇಕು. ಆಗ ಒಂದ್ ಸ್ವಲ್ಪ ತಂಪಾಗಿರುತ್ತೆ. ಅವಾಗ ಒಂದ್ ಸ್ವಲ್ಪ ವರ್ಕ್ ಮಾಡಿದ್ರೆ ಪರವಾಗಿಲ್ಲ. ಇನ್ನು 24 hours ವರ್ಕ್ ಮಾಡೋರು ಅವ್ರ ದೇವರೇ ಗತಿ, ಅವ್ರ AC ಒಳಗೆ ಕೂತಿರ್ತಾರೆ, ಮಾಡ್ಲೇಬೇಕು, ವಿಧಿ ಇಲ್ಲ. ಬಟ್ ಹೇಳಿದ್ದು ಈಗ ಮಕ್ಳುಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಸದ್ಯಕ್ಕೆ ಕ್ಲಾಸಸ್ ಎಲ್ಲ ಮುಗ್ದಿದೆಯಲ್ಲ, ಮನೆಯಲ್ಲಿ ಇಷ್ಟಾರು ಮಾಡ್ಕೊಂಡ್ರೆ ಅವ್ರಿಗೊಂದು ಅಲರ್ಜಿ ಆಗ್ಲಿ, ಒಂದ್ ಜ್ವರ ಬರೋದು ಅದನ್ನೆಲ್ಲ ತಡಿಬೋದು. ಆದಷ್ಟು ಹಿಂಗೆ ಚಾಪೆ ಮೇಲೆ ಮಲಗೋದು ಅಭ್ಯಾಸ ಮಾಡ್ಬೇಕು. ಮಕ್ಕಳಿಗೆ ಹಾಸಿಗೆ ಮೇಲೆ ಮಲಗ್ತಾರೆ, ಅದು ಇನ್ನೂ ಹಿಟ್ಟು, ಅದು ಗಿರ್ಲಾನ್ ಹಾಕೊಂಡು ಅದು ಸ್ಟೈಲ್ ಮಾಡ್ತಾರೆ, ಇನ್ನೂ ಹಿಟ್ ಆಗುತ್ತೆ. ಆದಷ್ಟು ಚಾಪೆ ಮೇಲೆ ಮಲಗಬೇಕು. ಹಾಗೆಲ್ಲ ನೀರ್ ಹಾಕ್ಬಿಟ್ಟು ಚಾಪೆ ಹಾಸ್ಬಿಟ್ಟು ಚಾಪೆ ಮೇಲೆ ಮಲಗ್ತಿದ್ರು, ತಂಪಾಗಿರ್ತಿತ್ತು. ಆಮೇಲೆ ಮನೆ ಮುಂದೆ ಹೊಂಗೆ ಮರ ಇರ್ತಿತ್ತು, ಎಷ್ಟು ತಂಪು ಅಂತೀರ ಅದು. ಗಾಳಿ ಬಿಸಿತ್ತು, ಆರಾಮಾಗಿ ಊಟ ತಗೊಂಡು ನೀವೇನೇ ಊಟ ತಗೊಂಡು ಪರವಾಗಿಲ್ಲ. ಆಮೇಲೆ ಗಟ್ಟಿ ಪದಾರ್ಥ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಬೇಕು, ಯಾಕಂದ್ರೆ ಡೈಜೆಷನ್ ಕಡಿಮೆ ಆಗುತ್ತೆ, ಅದು ಆರೋಗ್ಯ ಆಗಲ್ಲ ಅಂತಾರಲ್ಲ ಹಂಗೆ. ಆದಷ್ಟು ಲಿಕ್ವಿಡ್ ತಗೊಳ್ಳಿ. ಅದೇ ಮಾಲ್ಟ್ಗಳು ತಗೊಂಡ್ರೆ ಸ್ವಲ್ಪ ರಾಗಿ ಮಾಲ್ಟ್, ರವಾ ಮಾಲ್ಟು, ಈ ತರ ಏನಾದ್ರು ಮಾಲ್ಟ್ಗಳೆಲ್ಲ ತಗೊಂಡ್ರೆ ಸ್ವಲ್ಪ ಮಕ್ಕಳಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರನ್ನ ಸರಿದೂಗಿಸ್ಬೋದು ಅಂತ ನಾನು ಹೇಳಕ್ಕೆ. ಕೋಲಾರದ ಮರಗಳು ಹೇಳಿದ್ರಲ್ಲಮ್ಮ, ಇಲ್ಲೇ ಸಾಕಷ್ಟು ಅವಕಾಶ. ನಾವು ಅಮೃತನಗರದ ಬೆಳಗ್ಗೆ ಇಲ್ಲಿಗೆ ಬರೋವಾಗ ಅಲ್ಲಿಂದ ಬರ್ತಾ ಇದ್ದೀನಿ, ಸಾಯಿ ಮಂದಿರದ ಮುಂದೆ ನಾವು ಹಾಕಿದ ವಂಗೆ ಸಸಿ ಇವತ್ತು ಎಷ್ಟು ದೊಡ್ಡ ಮರ ಆಗಿದೆ ನೋಡಿ, ಖುಷಿ ಆಗುತ್ತೆ. ಮನಸ್ಸಿರ್ಬೇಕು, ಜಾಗ ಸಿಕ್ಕಿದ ಕಡೆ ಎಲ್ಲ ಮರಗಳು ಹಾಕ್ಬೇಕು, ಮನೆ ಪಾರ್ಕ್ಗಳೆಲ್ಲ ಹಾಕ್ಬೇಕು. ಅಪಾರ್ಟ್ಮೆಂಟ್ಸ್ ಎಲ್ಲ ಕೊನೆಯದಾಗಿ ಮೇಡಮ್ ನೀವೇನ್ ಹೇಳ್ತೀರಾ? ಅಷ್ಟೇ ಏನಿಲ್ಲ. ಇವಾಗ ಏನಂದ್ರೆ ಮನೆಯಲ್ಲಿ ಎಲ್ಲರೂ ಅಷ್ಟೇನೆ ಒಳ್ಳೆ ಮೇಡಮ್ ಹೇಳ್ದಂಗೆ ಒಳ್ಳೊಳ್ಳೆ ನೀರಂತ ಪದಾರ್ಥಗಳು ತಿನ್ಕೊಂಡು ಊಟಗಳು ಅಷ್ಟೇ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು. ಈಗ ನೋಡಿದಿರಲ್ಲ ಬಾಳೆಹಣ್ಣೆಲ್ಲ ಕೆಮಿಕಲ್ ಹಚ್ಚೋದು, ಇಡೋದು, ಹಣ್ಣು ಮಾಡೋದು, ಕೊಡೋದು, ಮತ್ತೆ ನಾವು ಅದನ್ನೇ ಸೇರಿಸ್ತಾ ಇರ್ತೀವಿ. ಅದು ಕ್ಯಾನ್ಸರ್ಗೆಲ್ಲ ತುಂಬಾ ಇದಾಗುತ್ತೆ. ಆದಷ್ಟು ಹಣ್ಣುಗಳನ್ನು ಅಷ್ಟೇ ನಾರ್ಮಲ್ ಆಗಿ ಏನು ಇವಾಗ ಒಂದು ಗಂಧದ ಕಡೆ ಹೆಚ್ಚಿಟ್ಬಿಡ್ತಿದ್ವಿ ನಾವು, ಅದು ಹಣ್ಣಿಗೆ ಹಣ್ಣಾಗ್ಬಿಡ್ತಿತ್ತು. ಈಗ ಮಡಕೆ ಒಳಗೆ ಹಣ್ಣು ಹಾಕ್ಬಿಟ್ರೆ ಮಾವಿನ ಹಣ್ಣು ತಂದ್ಬಿಟ್ಟು ಮರದಿಂದ ಕಿತ್ಕೊಂಬಂದ ನಾವು ಮಡಕೆ ಒಳಗೆ ಅಕ್ಕಿ ಡ್ರಮ್ ಒಳಗಡೆ ಕೂಡ ಇಡ್ತಾ ಇದ್ವಿ ನಾವು. ಆ ಹಣ್ಣಿಗೆ ಏನ್ ಮಾಡ್ತಾರೆ,
ಇಷ್ಟಪ್ಪ ಪೌಡ್ರ್ಗಳನ್ನ ಇಟ್ಬಿಡ್ತಾರೆ ಆ ಹಣ್ಣು ಹಂಗೆ ಹಣ್ಣು ಮಾಡ್ತಾರೆ, ಹಂಗೆ ತೊಗೊಂಬಂದು ಕೊಡ್ತಾರೆ. ಹಣ್ಣುಗಳಲ್ಲೂ ತುಂಬ ಇದಿರುತ್ತೆ. ಎಲ್ಲ ಒಂದು ತರಕಾರಿ ಬೆಳೆಯೋದ್ರಲ್ಲಿ ಇವಾಗ ತುಂಬ ಕೆಮಿಕಲ್ಸ್ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಆದಷ್ಟು ಸರ್ ಹೇಳ್ದಂಗೆ ಒಂದು ಸ್ವಲ್ಪ ಸೊಪ್ಪು ತರಕಾರಿಗಳು ಹಣ್ಣುಗಳು ಇವನ್ನೆಲ್ಲ ಒಂದು ಸ್ವಲ್ಪ ಪ್ರಮಾಣವಾಗಿ ಬ್ಯಾಸ್ಕೆನಲ್ಲಿ ಸ್ವಲ್ಪ ಮನೆಯಲ್ಲೆಲ್ಲ ಪೇಷಂಟ್ಗಳು ಇರ್ತಾರೆ. ಯಾಕಂದ್ರೆ ಈಗ ಮನೆಗೊಬ್ರು ಶುಗರ್ ಪೇಷಂಟ್ ಇದ್ದೇ ಇದ್ದಾರೆ. ಫಸ್ಟ್ ಆದ್ರೂ ಯಾವುದೋ ಒಬ್ಬೊಬ್ರು ಶುಗರ್ ಪೇಷಂಟ್ ಇರೋರು, ಮನೆಗೊಬ್ಬೊಬ್ರು ಮಾತ್ರ ಶುಗರ್ ಪೇಷಂಟ್ಗಳು ಖಂಡಿತ ಇದ್ದಾರೆ. ಆದ್ರಿಂದ ಈ ಪದಾರ್ಥಗಳಿಂದ ಹಿಂಗೆ ಆಗ್ತಾ ಇದೆ. ಸರ್ ಹೇಳೋದನ್ನ ಒಂದು ಸ್ವಲ್ಪ ಪಾಲಿಸ್ಕೊಂಡು ಹೋದ್ರೆ, ನಾವು ಅವ್ರು ಹೇಳೋದನ್ನ ಒಂದು ಸ್ವಲ್ಪ ಪಾಲಿಸ್ತಾ ಇದೀವಿ, ನಮಗೂ ಒಂದು ಸ್ವಲ್ಪ ಪರವಾಗಿಲ್ಲ. ಆದ್ರಿಂದ ಎಲ್ಲರೂ ಅದೇ ತರ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತಾರೆ. ಮತ್ತೆ ಮಕ್ಕಳುಗಳು ಅಷ್ಟೇ, ಅಂಗನವಾಡಿ ಮಕ್ಕಳುಗಳಿಗೂ ಅಷ್ಟೇ ಸುಮ್ಮನೆ ಏನೋ ಕೂಡ ಹಾಕೊಂಡ್ಬಿಡೋದು, ಅವಕ್ಕೆ ಏನೋ ಊಟ ಕೊಡೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮಕ್ಕಳುಗಳು ಅಷ್ಟೇ ಈ ಬೇಸಿಗೆ ಕಾಲದಲ್ಲಿ ಅವಕ್ಕೂ ಅಷ್ಟೇ ಒಂದು ಸ್ವಲ್ಪ ತಿಳಿಸಾರು ಅನ್ನ ಆ ಥರ ಒಳ್ಳೆ ಫುಡ್ಗಳು ಕೊಟ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಮಕ್ಕಳುಗಳಿಗೂ ಇದಾಗುತ್ತೆ. ಸ್ವಲ್ಪ ಆದಷ್ಟು ಬ್ಯಾಲೆನ್ಸಿಂಗು, ಫ್ರಿಜ್ ನೀರು ಕುಡಿಯೋದು ಬಿಟ್ಬಿಟ್ಟು ಸ್ವಲ್ಪ ಮಡಕೆ ನೀರು ಹಾಗೆಲ್ಲ ಹಳ್ಳಿ ಕಾಲದಲ್ಲಿ ನಾವು ಮಳ್ಳು ಕೆಳಗಡೆ ಇದ್ಬಿಟ್ಟು ಮಡಕೆ ಇಟ್ಬಿಟ್ಟು ನೀರು ಕುಡಿತಾ ಇದ್ವಿ. ಈಗ ಯಾರು ಮಾಡ್ತಾರೆ ಆ ಥರ? ಇವಾಗ ಇದನ್ನ ತಂದ್ಬಿಡ್ತಾರೆ ಮತ್ತೆ ಫ್ರಿಜ್ಗೆ ಹಾಕೊಂಡ್ಬಿಡ್ತಾರೆ ನೀರು, ಆ ಥರ ಕುಡಿತಾರೆ. ಅದ್ರ ಬದಲು ಆದಷ್ಟು ಮಡಕೆ ನೀರಿನಲ್ಲಿ ಸ್ವಲ್ಪ ಬಳಸಿ ಸ್ವಲ್ಪ ಆರೋಗ್ಯಗಳು ಕಾಪಾಡ್ಕೊಂಡು ಮನೇಲಿ ಇವಾಗ ಮಡಕೆ ಬಳಸ್ತಾರೆ, ಕೆಲವೊಬ್ರು ಬಳಸ್ತಾರೆ, ಕೆಲವೊಬ್ರು ಬಳಸಲ್ಲ. ಅದನ್ನೆಲ್ಲ ಬಳಸ್ಕೊಂಡು ಸ್ವಲ್ಪ ಮಕ್ಕಳುಗಳ ಆರೋಗ್ಯ ಕಾಪಾಡಿಕೊಂಡು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಂಡೋದ್ರೆ ಆಸ್ಪತ್ರೆ ಬಿಲ್ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಬೇಜಾರು ಮಾಡ್ಕೊಂತಾರೆ ಅನ್ಸುತ್ತೆ. ನಮ್ಮ ಪ್ರೇಯರೇ ಅದು IMA ಪ್ರೇಯರ್, ಯಾರಿಗೂ ಕಾಯಿಲೆ ಯಾರು ಬರೋದು ಬೇಡ ಹಾಸ್ಪಿಟಲ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಬಿರು ಬೇಸಿಗೆಯ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣವಾಗ್ತಾ ಇದೆ. ಹೀಗಾಗಿ ಡಾಕ್ಟರ್ಸ್ ಹೇಳಿರೋ ಟಿಪ್ಸ್ಗಳನ್ನು ಫಾಲೋ ಮಾಡಿ ಬಾಡಿ ಹೈಡ್ರೇಷನ್ ಬಗ್ಗೆ ಗಮನ ಕೊಡಿ, ಒಳ್ಳೆಯ ಆಹಾರಗಳನ್ನು ಸೇವಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.